ಮೊಬೈಲ್ ಆ್ಯಪ್ ಬಳಸಿ ಸಾಮಾಜಿಕ ಮತ್ತು ಶೈಕ್ಷಣಿಕ ಸಮೀಕ್ಷೆ 2025 ಪ್ರತಿ ಗಣತಿದಾರರು ಸಮೀಕ್ಷೆಯ ಮಾಹಿತಿಯನ್ನು ಭರ್ತಿ ಮಾಡುವ ಸಂಪೂರ್ಣ ವಿಧಾನಗಳ ಬಗ್ಗೆ ಈ ವಿಡಿಯೋದಲ್ಲಿ ಮಾಹಿತಿಯನ್ನು ನೀಡಲಾಗಿದೆ. ಆದ್ದರಿಂದ ಯಾರೂ ಸಹ ವಿಡಿಯೋವನ್ನು ಸ್ಕಿಪ್ ಮಾಡದೆ ಸಂಪೂರ್ಣವಾಗಿ ವೀಕ್ಷಿಸಿ. ಇದೇ ರೀತಿಯ ಇನ್ನೂ ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಚಾನಲನ್ನು ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಮತ್ತು ಈ ವಿಡಿಯೋವನ್ನು ಲೈಕ್ ಮಾಡಿ ಮತ್ತು ಅಗತ್ಯ ಇರುವ ಎಲ್ಲರಿಗೂ ಸಹ ಶೇರ್ ಮಾಡಿ. ಪ್ರತಿ ಮನೆ ಬಾಗಿಲಿಗೂ ಅಂಟಿಸಿರುವ ಈ ಸ್ಟಿಕ್ಕರ್ ಅನ್ನ ತಾವುಗಳು ನೋಡಬಹುದು. ಕರ್ನಾಟಕ ರಾಜ್ಯ ಹಿಂದುಳಿದ ವರ್ಗಗಳ ಆಯೋಗ ಬೆಂಗಳೂರು ಸಾಮಾಜಿಕ ಮತ್ತು ಶೈಕ್ಷಣಿಕ ಸಮೀಕ್ಷೆ 2025 ಮನೆ ಪಟ್ಟಿ ಅಂತ ಇದೆ. ಹೌಸ್ ಲಿಸ್ಟಿಂಗ್ ಇಲ್ಲಿ UHID ಯುನಿಕ್ ಹೌಸ್ ಐಡಿ ಅನ್ನ ಬರೆದಿರ್ತಾರೆ. ಇದನ್ನ ನಿಮ್ಮ KEB ಮೀಟರ್ ರೀಡರ್ ಅವರು ಬರೆದಿದ್ದಾರೆ. ಈ ಮನೆಯ ಪಟ್ಟಿಯ UHID HA04 ಅನ್ನೋದಾಗಿದೆ. ಮತ್ತೆ ಸಮೀಕ್ಷೆ ಐಡಿ ಖಾಲಿ ಬಿಟ್ಟಿದ್ದಾರೆ. ಸಮೀಕ್ಷೆ ಆದ್ಮೇಲೆ ಅಲ್ಲಿ ಐಡಿ ಏನ್ ಬರ್ತದೆ, ನೀವೇನ್ ಫಾರ್ಮೆಟ್ ಅಲ್ಲಿ ತುಂಬ್ತಿರಲ್ಲ, ಆ ಐಡಿಯನ್ನ ಇಲ್ಲಿ ನಾವು ಬರಿಬೇಕಾಗ್ತದೆ. ಈ ಸ್ಟಿಕ್ಕರ್ ಅನ್ನ ತೆಗಿಬೇಡಿ ಅಂತ ಹೇಳಿದ್ದಾರೆ. ಮತ್ತೆ ಇಲ್ಲಿ ಸಹಾಯವಾಣಿಯ ನಂಬರ್ ಅನ್ನು ಸಹ ಕೊಟ್ಟಿದ್ದಾರೆ. ಏನಾದ್ರೂ ಇದಕ್ಕೆ ಸಂಬಂಧಪಟ್ಟಂತಹ ಡೌಟ್ಗಳಿದ್ದಲ್ಲಿ ಹೆಲ್ಪ್ ಲೈನ್ಗೆ ತಾವುಗಳು ಕಾಲ್ ಮಾಡಬಹುದು. ಪ್ರಿಯ ವೀಕ್ಷಕರೇ, ಸಾಮಾಜಿಕ ಮತ್ತು ಶೈಕ್ಷಣಿಕ ಸಮೀಕ್ಷೆ 2025 ಇದನ್ನ ಆಪ್ ನಲ್ಲಿ ಹೇಗೆ ಮಾಡೋದು ಅನ್ನೋದನ್ನ ತಿಳ್ಕೊಳ್ಳೋಣ. ಅದಕ್ಕೂ ಮುಂಚೆ 8.0 ವರ್ಷನ್ ಗಿಂತ ಮೇಲ್ಪಟ್ಟ ಆಂಡ್ರಾಯ್ಡ್ ಮೊಬೈಲ್ ಆಗಿದ್ರೆ ಮಾತ್ರ ಈ ಆಪ್ ಸಪೋರ್ಟ್ ಮಾಡುತ್ತೆ ಮತ್ತು ಅದನ್ನ ಸುಲಭವಾಗಿ ನಿಮ್ಮ ಮೊಬೈಲ್ ನಲ್ಲಿ ಇನ್ಸ್ಟಾಲ್ ಮಾಡಿಕೊಂಡು ತಾವು ಇದನ್ನ ಬಳಸಿ ಗಣತಿಯನ್ನ ಮಾಡಬಹುದು. ಹಾಗಾಗಿ ಗಣತಿದಾರರು ತಮ್ಮ ಮೊಬೈಲ್ ವರ್ಷನ್ 8.0 ಮೇಲ್ಪಟ್ಟ ವರ್ಷನ್ ಆಗಿದೆಯೋ ಇಲ್ಲೋ ಅನ್ನೋದನ್ನ ಒಂದ್ಸಾರಿ ಖಾತ್ರಿಪಡಿಸಿಕೊಳ್ಳಿ. ಈಗ ಸಾಮಾಜಿಕ ಮತ್ತು ಶೈಕ್ಷಣಿಕ ಸಮೀಕ್ಷೆ 2025 ಆಪ್ ಏನ್ ಕೊಟ್ಟಿದ್ದಾರೆ, APK ಆಪ್ ಅನ್ನ ನೀವೇನ್ ಮಾಡಿ ಅಂದ್ರೆ ಅದನ್ನ ಓಪನ್ ಮಾಡ್ಕೊಳ್ಳಿ. ನಿಮ್ಮ ಗ್ರೂಪ್ ನಲ್ಲಿ ಶೇರ್ ಆಗಿರ್ತಕ್ಕಂಥ APK ಫೈಲ್ ಅನ್ನ ತಾವುಗಳು ಡೌನ್ಲೋಡ್ ಮಾಡ್ಕೋಬೇಕು. ಡೌನ್ಲೋಡ್ ಮಾಡ್ಕೊಂಡ ನಂತರ ಅದನ್ನ ಇನ್ಸ್ಟಾಲ್ ಮಾಡ್ಕೋಬೇಕಾಗ್ತದೆ. ಇನ್ಸ್ಟಾಲ್ ಮಾಡ್ಕೊಳ್ಳೋ ಸಂದರ್ಭದಲ್ಲಿ ಅದು ವಾರ್ನಿಂಗ್ ಮಾಡುತ್ತೆ, ಹಾರ್ಮ್ಫುಲ್ ಆಗಿರ್ತದೆ ನಿಮ್ಮ ಫೋನ್ಗೆ ಅಂತಂದೇಳಿ ಒಂದು ನೋಟಿಸ್ ಬರ್ತದೆ. ನೀವು ಅದನ್ನ ಕಂಟಿನ್ಯೂ ಅಂತಂದೇಳಿ ಕೊಟ್ಟ ಮೇಲೆ ಅದು ಇನ್ಸ್ಟಾಲ್ ಆಗ್ತದೆ. ಅದಕ್ಕೂ ಮುಂಚೆ ಅಲ್ಲಿ ಸೆಟ್ಟಿಂಗ್ಸ್ ಅಲ್ಲಿ ನೀವೇನಾದ್ರು ನಾಟ್ ಅಲೌಡ್ ಅಂತಂದೇಳಿ ಕೊಟ್ಟಿದ್ರೆ ನೀವು ಹೋಗ್ಬಿಟ್ಟು ಅದನ್ನ ಅಲೌ ಅಂತಂದು ಕೊಟ್ರೆ ಮಾತ್ರ ಅದು ಇನ್ಸ್ಟಾಲ್ ಆಗ್ತದೆ. ಇದು ಇನ್ಸ್ಟಾಲ್ ಆದ್ಮೇಲೆ ತಾವುಗಳು ತಕ್ಷಣವೇ ಹೋಗ್ಬಿಟ್ಟು ಈ ಆಪ್ ವರ್ಕ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿದ ತಕ್ಷಣ ನೀವೇನ್ ಅಲೋ ಕೊಟ್ಟಿರ್ತೀರಲ್ಲ, ಮತ್ತೆ ಹೋಗ್ಬಿಟ್ಟು ನೀವೇನ್ ಮಾಡಿ ಅಂದ್ರೆ ಅದನ್ನ ಡೋಂಟ್ ಅಲೋ ಕೊಡಿ. ಯಾಕೆಂದ್ರೆ ನೀವು ಒಂದ್ಸರಿ ಅಲೋ ಕೊಟ್ಟು ಹಾಗೆ ಬಿಟ್ರಿ ಅಂತಂದೇಳಿ ಅಂದ್ರೆ ನೆಕ್ಸ್ಟ್ ಏನಾಗ್ತದೆ, ಬೇರೆ ಯಾವ್ದಾದ್ರು ಗ್ರೂಪ್ ಅಲ್ಲಿ ನಿಮಗೆ ಯಾವ್ದಾದ್ರು ಫೈಲ್ಗಳು ಬಂದಾಗ, APK ಫೈಲ್ಗಳು, ಹ್ಯಾಕರ್ಸ್ ಫೈಲ್ಗಳು ಬಂದಾಗ ನೀವು ತಕ್ಷಣ ಅದನ್ನ ಟಚ್ ಮಾಡಿದ್ರೆ ಸಾಕು, ಅದು ಇನ್ಸ್ಟಾಲ್ ಆಗ್ಬಿಟ್ಟು ಅದು ಹ್ಯಾಕರ್ಸ್ಗೆ ಏನಾಗ್ತದೆ ಆಕ್ಸೆಸ್ ಆಗ್ತದೆ. ಆಮೇಲೆ ನೀವು ನಿಮ್ಮ ಫೋನಿನ ಸಂಪೂರ್ಣ ಆಕ್ಸೆಸ್ ಅನ್ನ ನೀವೇನ್ ಮಾಡ್ಕೊಳ್ತೀರಿ, ಕಳ್ಕೊತೀರಿ. ಅಲ್ಲಿಂದ ಬರ್ತಕ್ಕಂಥ OTP ಗಳಾಗಿರ್ಬೋದು ಅಥವಾ ಇಂಪಾರ್ಟೆಂಟ್ ಮೆಸೇಜ್ ಗಳಾಗಿರ್ಬೋದು ಅವನ್ನೆಲ್ಲ ಹ್ಯಾಕ್ ಮಾಡ್ತಕ್ಕಂಥದ್ದು ಮತ್ತೆ ಫಿನಾನ್ಷಿಯಲಿ ಫ್ರಾಡ್ ಮಾಡ್ತಕ್ಕಂಥ ಚಾನ್ಸಸ್ ತುಂಬಾ ಇರ್ತದೆ. ತಕ್ಷಣ ಅದನ್ನ ನಾನು ಇದ್ರ ಬಗ್ಗೆ ಏನಾದ್ರು ಆ ಸೆಟ್ಟಿಂಗ್ಸ್ ಅನ್ನ ಹೇಗೆ ಅಲೌ ಮಾಡ್ಬೇಕು ಮತ್ತೆ ಹೇಗೆ ಡೋಂಟ್ ಅಲೌ ಮಾಡ್ಬೇಕು ಅಂತಂದೇಳಿ, ಅದು ಸೈಬರ್ ಸೇಫ್ಟಿ ಬಗ್ಗೆ ತಮ್ಗೆ ಏನಾದ್ರು ಮಾಹಿತಿ ಬೇಕಾದ್ರೆ ನನ್ನ ಕಮೆಂಟ್ ಬಾಕ್ಸ್ ಅಲ್ಲಿ ನೀವು ಕಮೆಂಟ್ ಮಾಡಿ, ಅದಕ್ಕೆ ನಾನು ಮತ್ತೊಂದು ವಿಡಿಯೋನ ಮಾಡಿ ಅಪ್ಲೋಡ್ ಮಾಡ್ತೇನೆ. ಈಗ ಸ್ಟಾರ್ಟ್ ಸರ್ವೆಗೆ ಫಸ್ಟ್ ಹೋಗೋಣ. ಈ ತರ ಡಿಸ್ಪ್ಲೇ ಆಗ್ತದೆ. ಇದು ಹೋಮ್ ಪೇಜ್, ಆಪ್ ನ ಹೋಮ್ ಪೇಜ್. ಇಲ್ಲಿ 3 ಗೆರೆಗಳು ಕಾಣ್ತಾ ಇದೆ. ಈ ಗೆರೆಯನ್ನ ಟಚ್ ಮಾಡಿದ್ರೆ ಇಲ್ಲಿ ಲ್ಯಾಂಗ್ವೇಜ್ ಅಂತ ಇರ್ತದೆ, ಇಂಗ್ಲಿಷ್ ಮತ್ತು ಕನ್ನಡ ಇರ್ತದೆ. ಇಲ್ಲಿ ಕನ್ನಡವನ್ನ ಸೆಲೆಕ್ಟ್ ಮಾಡಿದ್ರೆ ನಿಮ್ಮ ಆಪ್ಷನ್ಸ್ ಏನಿದೆ ಅದೆಲ್ಲ ಕನ್ನಡದಲ್ಲಿ ಡಿಸ್ಪ್ಲೇ ಆಗ್ತಾ ಹೋಗ್ತದೆ. ಸೊ ನಾನು ಇಂಗ್ಲಿಷ್ ಅಲ್ಲಿ ಆಗಿ ಸೆಲೆಕ್ಟ್ ಮಾಡ್ತೇನೆ. ಯಾಕಂದ್ರೆ ಇಂಗ್ಲಿಷ್ ಅಲ್ಲಿ ಆದ್ರೆ ಎಲ್ಲವೂ ಕರೆಕ್ಟ್ ಆಗಿ ಏನಾಗ್ತದೆ ಅಂದ್ರೆ ಡಿಸ್ಪ್ಲೇ ಆಗ್ತದೆ. ಈ ಕನ್ನಡದಲ್ಲಾದ್ರೆ ಕೆಲವೊಂದು ಪಾರಿಭಾಷಿಕ ಶಬ್ದಗಳು ನಮಗೆ ಅರ್ಥ ಆಗೋದಿಲ್ಲ, ತಾಂತ್ರಿಕವಾಗಿರ್ತಕ್ಕಂಥ ಪಾರಿಭಾಷಿಕ ಶಬ್ದಗಳು ಅರ್ಥ ಆಗೋದಿಲ್ಲ, ಸುಮ್ಮನೆ ಗೊಂದಲಕ್ಕೊಳಗಾಗ್ತದೆ. ಹಾಗಾಗಿ ನನ್ನ ಸಜೆಷನ್ ಪ್ರಕಾರ ನೀವೆಲ್ಲ ಇಂಗ್ಲಿಷ್ ಅನ್ನೇ ಸೆಲೆಕ್ಟ್ ಮಾಡ್ಕೊಂಡ್ರೆ ಒಳ್ಳೆಯದು. ನೀವು ಲಾಗಿನ್ ಆದ ತಕ್ಷಣ ನಿಮ್ಮ ಫೋನ್ ನಂಬರ್ ವೈಟ್ ಲಿಸ್ಟ್ ಆಗಿರ್ತದೆ. ಆ ಫೋನ್ ನಂಬರ್ ವೈಟ್ ಲಿಸ್ಟ್ ಆಗಿರೋದನ್ನ ಹಾಕ್ಬಿಟ್ಟು ಬರ್ತಕ್ಕಂಥ OTP ಯನ್ನ ನೀವು ಎಂಟರ್ ಮಾಡಿ. ನೀವು ಲಾಗಿನ್ ಆದ ತಕ್ಷಣ ಈ ತರ ಬರ್ತದೆ, ಗುಡ್ ಡೇ ಅಂತ ಹೇಳಿಬಿಟ್ಟು ಎನಿಮಿನೇಟರ್ಸ್ ಯಾರು ಇರ್ತಾರೆ ಗಣತಿದಾರರು ಅವರ ಹೆಸರು ಬರ್ತದೆ. ಇಲ್ಲಿ ನಾನು ಒಂದ್ಸಾರಿ ಟ್ರೈ ಮಾಡಿರೋದ್ರಿಂದ ಅಂಡರ್ ಡ್ರಾಫ್ಟ್ ಅಂತಂದೇಳಿ ಒಂದಿದೆ, ನನ್ನ ಹೆಸರಲ್ಲೇ ಒಂದು ಟ್ರೈ ಮಾಡಿದ್ದೀನಿ. ಈಗ ನಾನು ನಿಮಗೆ ತೋರಿಸೋದಕ್ಕೋಸ್ಕರ ಫಸ್ಟ್ ನ್ಯೂ ಸರ್ವೆಯನ್ನ ತೋರಿಸ್ತೀನಿ, ಆಮೇಲೆ ಡ್ರಾಫ್ಟ್ ಅಲ್ಲಿ ಇರೋದನ್ನ ಹೆಂಗ್ ಕ್ಲಿಯರ್ ಮಾಡಬೇಕು ಅನ್ನೋದನ್ನ ಅದನ್ನು ತೋರಿಸ್ತೇನೆ.
ಫಸ್ಟ್ ಸ್ಟಾರ್ಟ್ ಸರ್ವೆಗೆ ಹೋಗಿ ಜನರೇಟ್ UHID ಅಂತ ಇದೆ. ಸೊ ಅದನ್ನು ಕ್ಲಿಕ್ ಮಾಡಿ. ಅದರಿಂದ ನೆಕ್ಸ್ಟ್ ಸೆಲೆಕ್ಟ್ ID, ಆಧಾರ್ ಕಾರ್ಡ್ ಮಾಡಿದ್ದೇನೆ. ನೇಮ್ ಆಸ್ ಆಧಾರ್ ಕಾರ್ಡ್ ID ಅಂತ ಇದೆ. ಆಧಾರ್ ಕಾರ್ಡ್ ಅಲ್ಲಿ ಇರೋ ಹಾಗೆ ನಿಮ್ಮ ಹೆಸರನ್ನ ಹಾಕಬೇಕು. ಸೊ ಅದನ್ನ ಹಾಕಿದ ತಕ್ಷಣ ನಿಮ್ಗೆ ಏನಾಗುತ್ತೆ, KYC ಯ ಪೋರ್ಟಲ್ ಓಪನ್ ಆಗ್ತದೆ. ಅಲ್ಲಿ ಗಣತಿ ಮಾಡೋದಕ್ಕೆ ಯಾರನ್ನ ನೀವು ಸೆಲೆಕ್ಟ್ ಮಾಡ್ಕೊಂಡಿದ್ರಿ, ಕುಟುಂಬದ ಮುಖ್ಯಸ್ಥರಾಗ್ಲಿ ಅಥವಾ ಮಾಹಿತಿದಾರರಾಗಿರ್ಲಿ, ಯಾರು ನಿಮಗೆ ಮಾಹಿತಿ ಕೊಡ್ತಾ ಇದ್ದಾರೆ ಅವರ ಆಧಾರ್ ನಂಬರ್ ಅನ್ನ ನೀವೇನ್ ಮಾಡಬೇಕು, ಅಲ್ಲಿ ಎಂಟ್ರಿ ಮಾಡಿ. ಕೆಳಗಡೆ ಚೆಕ್ ಬಾಕ್ಸ್ ಇರ್ತದೆ, ಅಗ್ರಿ ಅಂತಂದೇಳಿ, KYC ಗೆ ನಾವು ಸಮ್ಮತಿಸಿದೀವಿ ಅಂತಂದೇಳಿ ಅದನ್ನ ಟಿಕ್ ಮಾಡಿ. ಅದಾದ್ಮೇಲೆ OTP, ಫೇಸ್ ಕ್ಯಾಪ್ಚರ್, ಫಿಂಗರ್ ಪ್ರಿಂಟ್ ಕ್ಯಾಪ್ಚರ್, ಐರಿಸ್ ಕ್ಯಾಪ್ಚರ್ ಅಂತಂದೇಳಿ 4 ಆಪ್ಷನ್ ಇರ್ತದೆ. ಅಲ್ಲಿ ಫೇಸ್ ಕ್ಯಾಪ್ಚರ್ ಅಂದ್ರೆ ಅವರ ಮುಖವನ್ನ ನಿಮ್ಮ ಕ್ಯಾಮ್ರಾದಲ್ಲಿ ಹಿಡ್ಕೋಬೇಕು. ಈಗ ಸದ್ಯಕ್ಕೆ OTP ಅಂತ ನಾ ಕೊಡ್ತೀನಿ. OTP ಬರ್ಬೇಕಂದ್ರೆ ನೆನಪಿರ್ಲಿ, ನೀವು ಯಾವ ಆಧಾರನ ಎಂಟ್ರಿ ಮಾಡಿದಿರಿ ಆ ಆಧಾರ್ ಗೆ ಸಂಬಂಧಪಟ್ಟಂತ ಫೋನ್ ನಂಬರ್ ಅಪ್ಡೇಟೆಡ್ ಇರಬೇಕು, ಮತ್ತೆ ಅವರ ಬಳಕೆಯಲ್ಲಿರ್ಬೇಕು, ಚಾಲ್ತಿಯಲ್ಲಿರ್ಬೇಕು. ಹಾಗಾದಾಗ ಮಾತ್ರ ಅದು OTP ಅಂತ ಬರ್ತದೆ. ನೋಡಿ, ಅದು ಕೊಟ್ಟ ತಕ್ಷಣ ಏನಾಗ್ತದೆ, ಅಪ್ಡೇಟ್ ಆಗ್ತದೆ. ಅಪ್ಡೇಟ್ ಆದ ತಕ್ಷಣ ಏನ್ ಮಾಡ್ತದೆ, OTP ಪಡೆಯಿರಿ, ಜನರೇಟ್ OTP ಅಂತ ಬರ್ತದೆ. ಅದನ್ನ ಕ್ಲಿಕ್ ಮಾಡಿ. ಪ್ರೊಸೆಸ್ ಆಗ್ತಾ ಇದೆ, ವೇಟ್ ಮಾಡಿ. ಕೆಲವೊಂದ್ ಟೈಮು ಸರ್ವರ್ ಬಿಸಿ ಇದ್ದಾಗ ಇದು ಬರೋದು ಲೇಟ್ ಆಗ್ತದೆ. ನೋಡಿ, ಅಲ್ಲಿ ನನಗೆ ಬಂದ ತಕ್ಷಣ OTP ಯನ್ನು SMS ಮೂಲಕ ಕಳುಹಿಸಲಾಗಿದೆ, OTP ಸೆಂಡ್ ಸಕ್ಸಸ್ಫುಲ್ಲಿ ಅಂತಂದ್ರೆ ನಮಗೆ ಇಲ್ಲಿ ತೋರಿಸ್ತದೆ. ಆಗ ನೀವು ಆ ಸಂಬಂಧಪಟ್ಟಂತ ಮನೆಗೇನು ನಾವು ಮಾಹಿತಿ ಪಡಿತಾ ಇದೀವಿ, ನಿಮ್ಮ ಮೊಬೈಲ್ ಚೆಕ್ ಮಾಡಿ ಅಂತ ಅವ್ರಿಗೆ ಹೇಳ್ಬೇಕು. ಹೇಳ್ಬಿಟ್ಟು ಅದ್ರಲ್ಲಿ ಇರ್ತಕ್ಕಂತ OTP ಏನ್ ಬಂದಿರ್ತದೆ ಆಧಾರ್ ಸರ್ವರ್ ಇಂದ, ಅದನ್ನ ನಾವ್ ಏನ್ ಮಾಡ್ಬೇಕು ಅಂದ್ರೆ ತಗೊಂಡ್ಬಿಟ್ಟು ಎಂಟ್ರಿ ಮಾಡ್ಬೇಕು. ಓಕೆ, 6 ಡಿಜಿಟ್ OTP ನ ಎಂಟ್ರಿ ಮಾಡಿ ಸಲ್ಲಿಸಿ ಅಂತ ಇದೆ, ಸಬ್ಮಿಟ್ ಮಾಡಿ. ಇದಕ್ಕೆ ಟೈಮ್ ಲಿಮಿಟ್ಸ್ ಇರ್ತದೆ, 120 ಸೆಕೆಂಡ್ ಇರ್ತದೆ. ಅಷ್ಟೊಳಗೆ ನೀವು OTP ಯನ್ನ ಸಲ್ಲಿಸಿದ್ರೆ ಮಾತ್ರ ಅದು ಮಾನ್ಯವಾಗ್ತದೆ ಮತ್ತೆ ವ್ಯಾಲಿಡ್ ಆಗಿರ್ತದೆ. ಒಂದು ವೇಳೆ ನೀವು ಲೇಟ್ ಮಾಡಿದ್ರಿ, ಅವರು ಕೊಡೋದಕ್ಕೆ ಲೇಟ್ ಮಾಡಿದ್ರಿ ಅಂದ್ರೆ ಇನ್ವ್ಯಾಲಿಡ್ ಆಗ್ತದೆ. ಮತ್ತೆ ನೀವು OTP ಗೆ ಮತ್ತೆ ಏನ್ ಮಾಡ್ಬೇಕು, ರಿಕ್ವೆಸ್ಟ್ ಅನ್ನ ಸಲ್ಲಿಸಬೇಕಾಗ್ತದೆ. ಹಾಗಾಗಿ ಮೊಬೈಲ್ ಅನ್ನ ಹತ್ರದಲ್ಲಿ ಇಟ್ಕೊಂಡೆ ನೀವು OTP ಗೆ ರಿಕ್ವೆಸ್ಟ್ ಅನ್ನ ಕೊಟ್ರೆ ಒಳ್ಳೇದು. ಸಬ್ಮಿಟ್ ಕೊಟ್ಟಿದ್ದೇನೆ, ಮತ್ತೆ ಪ್ರೋಸೆಸ್ ಆಗ್ತಾ ಇದೆ. ಪ್ರೋಸೆಸ್ ಆದ ತಕ್ಷಣ ಏನ್ ಬರ್ತದೆ ಅಂದ್ರೆ ಸರ್ವೆ ಡೀಟೇಲ್ಸ್ ಅಂತಂದೇಳಿ ಬರ್ತಾ ಇದೆ. ಫಸ್ಟ್ ನೀವೇನ್ ಮಾಡ್ಬೇಕಂದ್ರೆ ಕ್ಯಾಪ್ಚರ್ ಫೋಟೋ ಅಂಡ್ ಲೊಕೇಶನ್ ಅಂತ ಇದೆ. ನೋಡಿ, ಅಲ್ಲಿ ಯಾವುದೇ ಫೋಟೋವನ್ನ ನಾನು ಕ್ಯಾಪ್ಚರ್ ಮಾಡಿಲ್ಲ, ಹಾಗಾಗಿ ನೋ ಫೋಟೋ ಕ್ಯಾಪ್ಚರ್ಡ್ ಅಂತ ಬರ್ತಾ ಇದೆ. ಅದನ್ನ ನೀವೇನ್ ಮಾಡಿ ಅಂದ್ರೆ ಓಪನ್ ಮಾಡಿ. ಅದನ್ನ ಕ್ಲಿಕ್ ಮಾಡಿದ ತಕ್ಷಣ ಅಲ್ಲಿ ಓಪನ್ ಆಗ್ತದೆ. ಸೊ ಅದಕ್ಕೂ ಮುಂಚೆ ನೀವ್ ಏನ್ ಮಾಡ್ಬೇಕಂದ್ರೆ ಲೊಕೇಶನ್ ಸರ್ವಿಸ್ ಡಿಸೇಬಲ್ ಇದೆ. ಯಾಕೆ ಓಪನ್ ಆಗ್ತಾ ಇಲ್ಲ ಅಂದ್ರೆ ಅಲ್ಲಿ GPS ಲೊಕೇಶನ್ ಸೆಟ್ಟಿಂಗ್ಸ್ ಅಲ್ಲಿ ನಾನು ಆಫ್ ಮಾಡಿರ್ತೇನೆ. ಸೊ ಹಾಗಾಗಿ ನೀವ್ ಏನ್ ಮಾಡ್ಬೇಕು, ಅದು ಆನ್ ಆಗ್ಬೇಕು ಅಂದ್ರೆ ಅಲ್ಲಿ ನೀವೇನ್ ಮಾಡ್ಬೇಕು ಅಂದ್ರೆ ನಿಮ್ಮ ಸೆಟ್ಟಿಂಗ್ಸ್ ಅಲ್ಲಿ ಹೋಗ್ಬಿಟ್ಟು ಅದನ್ನ ಅಲೋ ಕೊಡ್ಬೇಕು. ಅಲೋ ಕೊಟ್ಬಿಟ್ಟು ಲೊಕೇಶನ್ ಸೆಟ್ಟಿಂಗ್ಸ್ ಅನ್ನ ಆನ್ ಮಾಡ್ಕೊಳ್ಬೇಕು. GPS ಅನ್ನ ಆಕ್ಟಿವೇಟ್ ಮಾಡ್ಕೊಂಡು ಆನ್ ಮಾಡ್ಕೊಳ್ಳಿ. ಇಲ್ಲಿ ಬರ್ತಾ ಇದೆ, ವೈಲ್ ಯೂಸಿಂಗ್ ದ ಆಪ್ ಓನ್ಲಿ ದಿಸ್ ಟೈಮ್ ಡೋಂಟ್ ಅಲೋ ಅಂತ ಬರ್ತಾ ಇದೆ. ಓನ್ಲಿ ದಿಸ್ ಟೈಮ್ ಕೊಟ್ರೆ ಪ್ರತಿ ಸಾರಿ ನಿಮಗೆ ಈ ಸೆಟ್ಟಿಂಗ್ಸ್ ಕೇಳುತ್ತದೆ. ಯಾಕಂದ್ರೆ ಈ ಆಪ್ ಇಂದ ನೀವು ಎಕ್ಸಿಟ್ ಆದ ತಕ್ಷಣ ಮತ್ತೆ ಏನಾಗ್ತದೆ, ಲೊಕೇಶನ್ GPS ಏನಾಗ್ತದೆ, ಸೆಟ್ಟಿಂಗ್ಸ್ ಅಲ್ಲಿ ಆಫ್ ಆಗ್ತದೆ, ಆಟೋ ಆಫ್ ಆಗ್ತದೆ. ಹಾಗಾಗಿ ನೀವೇನ್ ಮಾಡಿ ಅಂದ್ರೆ ಫಸ್ಟ್ ಒನ್ ಇದೆಯಲ್ಲ, ವೈಲ್ ಯೂಸಿಂಗ್ ದ ಆಪ್ ಅಂತ ಇದೆಯಲ್ಲ, ಇದನ್ನ ಓಕೆ ಮಾಡ್ಕೊಳ್ಳಿ. ಈ ಆಪ್ ಯಾವಾಗ ಆಕ್ಟಿವೇಟ್ ಆಗ್ತದೆ ಆಗ ಅದು GPS ಏನಾಗ್ತದೆ, ತನ್ನಷ್ಟಕ್ಕೆ ತಾನೇ ಏನಾಗ್ತದೆ, ಆನ್ ಆಗ್ತದೆ. ಕ್ಯಾಮ್ರಾ ಆನ್ ಆದ ತಕ್ಷಣ ಅಲ್ಲಿ ಒಂದು ಫೋಟೋವನ್ನ, ಬ್ಯಾಕ್ ಇರ್ತದೆ, ಫ್ರಂಟ್ ಕ್ಯಾಮ್ರಾ ಮತ್ತೆ ಬ್ಯಾಕ್ ಇರ್ತದೆ. ಫ್ರಂಟ್ ಆದ್ರೆ ನಿಮ್ಮ ಸೆಲ್ಫಿ ಬಂದ್ಬಿಡ್ತದೆ ನಿಮ್ದೆ. ಹಾಗಾಗಿ ಬ್ಯಾಕ್ ಕ್ಯಾಮ್ರಾ ಆನ್ ಮಾಡ್ಕೊಂಡು ಸ್ಪಷ್ಟವಾಗಿ ಬೆಳಕಿರ್ತಕ್ಕಂಥ ಜಾಗದಲ್ಲಿ ಅವರನ್ನ ನಿಲ್ಸ್ಬಿಟ್ಟು ಮುಖ ಚೆನ್ನಾಗಿ ಬರೋ ಹಾಗೆ ತೆಗೀರಿ. ಯಾವ್ದೋ ಕತ್ಲಲ್ಲಿ ತೆಗಿಬೇಡಿ, ಯಾಕಂದ್ರೆ ಫೋಟೋ ಕ್ಲಿಯಾರಿಟಿ ಇರೋದಿಲ್ಲ. ಆ ಡಿಸ್ಪ್ಲೇ ಓಕೆ ಆದ್ರೆ ಓಕೆ, ಅಥವಾ ರಿಟರ್ನ್ ಅನ್ನ ಒತ್ತಿದ್ರೆ ನೀವೇನಾಗ್ತದೆ, ಮತ್ತೆ ಇನ್ನೊಂದ್ಸರಿ ಏನ್ ಮಾಡ್ಬೇಕು, ಫೋಟೋ ಸರಿ ಬಂದಿಲ್ಲ, ಅವರು ಕಣ್ಣು ಮುಚ್ಚಿದ್ದಾರೆ ಹಾಗೆ ಅಂದಾಗ ಆ ಫೋಟೋನ ಮತ್ತೊಂದ್ಸರಿ ಕ್ಲಿಕ್ ಮಾಡ್ಲಿಕ್ಕೆ ಅವಕಾಶ ಇದೆ. ಓಕೆ ಕೊಟ್ರೆ ಮಾತ್ರ ಮತ್ತೆ ಅವಕಾಶ ಇರೋದಿಲ್ಲ. ಅದೇನಾಗ್ತದೆ, ಸರ್ವರ್ ಅಪ್ಡೇಟ್ ತಗೊಳ್ತದೆ. ನೋಡಿ, ಲೊಕೇಶನ್ ತಗೊಂಡಿದೆ. ನೆಕ್ಸ್ಟ್ ಬನ್ನಿ ಕೆಳಗಡೆ. ನಾನು ಆಧಾರ್ ಅಪ್ಡೇಟ್ ಮಾಡಿರೋದ್ರಿಂದ ಅಲ್ಲಿ ಏನಾಗಿದೆ, ಕೊಟ್ರೇಶ ಸರ್ವೇಶ ಸೌಮೇಶ್ವರಾಕ್ಷರಿ ಮಠ ಅಂತಂದೇಳಿ ಏನಾಗಿದೆ, ಆಧಾರ್ ಅಲ್ಲಿ ಇರೋ ತರ ಏನಾಗಿದೆ ತಗೊಂಡಿದೆ. ನೆಕ್ಸ್ಟ್ ಇಲ್ಲಿ ಆಡ್ ಮೆಂಬರ್ ಅಂತಂದೇಳಿ ಕೊಡಿ. ನೀವು ಎಷ್ಟು ಜನ ಆಡ್ ಮೆಂಬರ್ ಅನ್ನ ಕೊಡ್ತೀರಿ, ರೇಷನ್ ಕಾರ್ಡ್ ಆದ್ರೆ ತಾನೇ ಡಿಸ್ಪ್ಲೇ ಆಗ್ತದೆ.
ಒಂದು ವೇಳೆ ರೇಷನ್ ಕಾರ್ಡ್ ಇಲ್ಲ ಆಧಾರ್ ಅಲ್ಲಿ ಮಾಡಿದಿರಿ ಅಂದ್ರೆ ಪ್ರತಿಯೊಬ್ಬರ ನೇಮ್ ಆಸ್ ಪರ್ ಆಧಾರ್ ಕಾರ್ಡ್ ಅಲ್ಲಿ ಇರುವಂತೆ ಅವರ ನೇಮ್ ಅನ್ನ ಎಂಟ್ರಿ ಮಾಡಿ, ನೆಕ್ಸ್ಟ್ ಡೇಟ್ ಆಫ್ ಬರ್ತ್ ಅನ್ನ ಮಾಡಿ, ಜೆಂಡರ್ ಅನ್ನ ಸೆಲೆಕ್ಟ್ ಮಾಡಿ ಆಡ್ ಮೆಂಬರ್ ಅಂತ ನೀವು ಕೊಟ್ರೆ ಅಷ್ಟು ಮೆಂಬರ್ಗಳು ಏನಾಗ್ತದೆ ಆಡ್ ಆಗ್ತದೆ. ಇಲ್ಲಿ ಕುಟುಂಬದ ಮುಖ್ಯಸ್ಥರು HOF ಅಂತ ಇದೆ, ಹೆಡ್ ಆಫ್ ದಿ ಫ್ಯಾಮಿಲಿ ಅಂತ ಇದೆ, ಅವರನ್ನ ನೀವು ಸೆಲೆಕ್ಟ್ ಮಾಡಿ. ಎಲ್ಲ ಆಡ್ ಮೆಂಬರ್ಸ್ ಆದ್ಮೇಲೆ ಆ ಮನೆಯಲ್ಲಿ ಮತ್ತೆ ಯಾರು ಉಳಿದಿಲ್ಲ ಸೇರ್ಸೋದಿಕ್ಕೆ ಅನ್ನೋದನ್ನ ಮೊದಲು ಖಾತ್ರಿ ಪಡಿಸ್ಕೊಂಡ ನಂತರ ಏನ್ ಮಾಡಿ ಅಂದ್ರೆ ನೀವು ಕಂಟಿನ್ಯೂ ಹೋಗ್ತೀರಿ. ಮತ್ತೆ ಅಲ್ಲಿ ಕೇಳ್ತದೆ ಡು ಯು ವಾಂಟ್ ಟು ಕಂಟಿನ್ಯೂ ಅಂತ ಕೇಳ್ತದೆ. ಅಂದ್ರೆ ನೀವು ಫ್ಯಾಮಿಲಿಯಲ್ಲಿ ಹೆಡ್ ಆಫ್ ದ ಫ್ಯಾಮಿಲಿ ಯಾರನ್ನ ಸೆಲೆಕ್ಟ್ ಮಾಡಿದ್ರಿ, ಇದು ಹೌದಾ ಕನ್ಫರ್ಮ್ ಅಂತ ಕೇಳ್ತದೆ. ಸೊ ಕೊಟ್ರೇಶನ್ ಅವ್ರನ್ನ ಮಾಡಿದ್ದೀನಿ, ನನ್ನ ಹೆಸರೇ ಮಾಡ್ಕೊಂಡಿದ್ದೀನಿ. ಸೊ ಓಕೆ ಅಂತ ಆದ ತಕ್ಷಣ ಏನಾಗ್ತದೆ ಅಲ್ಲಿ ಆಗ್ತದೆ HOF ಅಂತ ಬರ್ತದೆ. ಈಗ ಏನಾಗ್ತದೆ ಸರ್ವೆ ಸ್ಟಾರ್ಟ್ ಆಗ್ತದೆ. ಈವರೆಗೂ ನೀವೇನ್ ಮಾಡಿದ್ರಿ, ಆಪ್ ಅನ್ನ ಡೌನ್ಲೋಡ್ ಮಾಡ್ಕೊಂಡ್ರಿ, ಇನ್ಸ್ಟಾಲ್ ಮಾಡ್ಕೊಂಡ್ರಿ, ಓಪನ್ ಮಾಡ್ಕೊಂಡ್ರಿ, GPS ಅನ್ನ ಆಕ್ಟಿವೇಟ್ ಮಾಡ್ಕೊಂಡ್ರಿ, ಜೊತೆಗೆ ಅಲ್ಲಿರ್ತಕ್ಕಂಥ ಫ್ಯಾಮಿಲಿ ಮೆಂಬರ್ಸ್ ಅನ್ನ KYC ಮಾಡ್ಬಿಟ್ಟು ಮಾಹಿತಿದಾರರ ಆಧಾರ್ ಕಾರ್ಡ್ ಅನ್ನ ಎಂಟ್ರಿ ಮಾಡಿದ್ರಿ. ಈಗ ಫ್ಯಾಮಿಲಿ ಮೆಂಬರ್ಸ್ ನೆಲ್ಲ ಎಂಟ್ರಿ ಮಾಡಿದ್ರಿ. ಈಗ ಏನಾಗ್ತದೆ ಅಂದ್ರೆ ಕುಟುಂಬ ಸದಸ್ಯರ ಎಲ್ಲರ ಮಾಹಿತಿಯನ್ನ 40 ಪ್ರಶ್ನೆಗಳಿಗೆ ಉತ್ತರಗಳನ್ನ ನೀವು ತುಂಬಬೇಕಾಗ್ತದೆ ನಿಮ್ಮ ಪ್ರಶ್ನಾವಳಿಗಳನ್ನ ಬಳಸಿ. ಅದಾದ್ಮೇಲೆ ಏನಾಗ್ತದೆ ಹೌಸ್ ಹೋಲ್ಡ್ ಡೀಟೇಲ್ಸ್ ಅನ್ನ ತಗೊಳ್ಬೇಕಾಗ್ತದೆ. ನೋಡಿ, ಈಗ ನಾನು ಇಲ್ಲಿ ಒಂದು ಮೆಂಬರ್ ಅನ್ನ ಎಂಟ್ರಿ ಮಾಡಿದ್ದೇನೆ, ಮೆಂಬರ್ ಕಂಪ್ಲೀಟ್ ಆಗಿಲ್ಲ. ಯಾಕಂದ್ರೆ ಕುಟುಂಬದ ಸದಸ್ಯರ ಮಾಹಿತಿಯನ್ನು ನಾನು ಕಂಪ್ಲೀಟ್ ಮಾಡಿಲ್ಲ. ತಕ್ಷಣ ನಾನು ಏನ್ ಮಾಡ್ತೀನಿ, ಹೌಸ್ ಹೋಲ್ಡ್ ಡೀಟೇಲ್ಸ್ ಹೋಗ್ತೀನಿ, ಬಟ್ ಅದು ಅಲೋ ಮಾಡೋದಿಲ್ಲ. ಫಸ್ಟ್ ಪ್ಲೀಸ್ ಕಂಪ್ಲೀಟ್ ಆಲ್ ಮೆಂಬರ್ ಸರ್ವೇಸ್ ಬಿಫೋರ್ ಆಕ್ಸೆಸ್ ಹೌಸ್ ಹೋಲ್ಡ್ ಸರ್ವೆ ಅಂತ ಬರ್ತಾ ಇದೆ. ಅಂದ್ರೆ ಇಲ್ಲಿ ಹೌಸ್ ಹೋಲ್ಡ್ ಸರ್ವೆಯನ್ನ ಮಾಡೋದಕ್ಕಿಂತ ಮುಂಚೆ ಎಲ್ಲಾ ಮೆಂಬರ್ಸ್ ಗಳ ಕಂಪಲ್ಸರಿ ಆಗಿರ್ತಕ್ಕಂತಹ ಮಾಹಿತಿಯನ್ನ, ಕಡ್ಡಾಯವಾಗಿರ್ತಕ್ಕಂಥ ಮಾಹಿತಿಗಳನ್ನ ತುಂಬಲೇಬೇಕು. ತುಂಬಿದ ಮೇಲೆನೆ ಇದು ಆಕ್ಸೆಸ್ ಆಗ್ತದೆ. ನೀವು ಎಷ್ಟು ಜನ ಮೆಂಬರ್ಸ್ ಅನ್ನ ಆಡ್ ಮಾಡಿರ್ತೀರಿ ಅವರ ಎಲ್ಲ ನೇಮ್ಗಳು ಮತ್ತೆ ಅವರ ಜೆಂಡರ್ ಮತ್ತೆ ಏಜ್ ಏನಾಗಿರ್ತದೆ ಅಲ್ಲಿ ಡಿಸ್ಪ್ಲೇ ಆಗ್ತಾ ಇರ್ತದೆ. ನೀವು ಜಸ್ಟ್ ಅದನ್ನ ಏನ್ ಮಾಡ್ಬೇಕು, ಟಚ್ ಮಾಡಬೇಕು. ಟಚ್ ಮಾಡಾದ್ಮೇಲೆ ನೀವೇನ್ ಮಾಡ್ಬೇಕು ಅಂದ್ರೆ ಅಲ್ಲಿ ಕುಟುಂಬದ ಮುಖ್ಯಸ್ಥರ ಮಾಹಿತಿ ನೀಡುವ ಸದಸ್ಯರ ಸ್ಮಾರ್ಟ್ ಫೋನ್ ಸಂಖ್ಯೆ ಅಂತ ಇದೆ. ಸೊ ಅಲ್ಲಿ ಅದೇನಾಗಿದೆ ಅಂದ್ರೆ ಫೋನ್ ನಂಬರ್ ಅನ್ನ ತುಂಬಿ. ಈಗ ಆಲ್ರೆಡಿ ನಾನು ಬಳಸಿರೋದ್ರಿಂದ ಅಲ್ಲಿ ಏನಾಗಿದೆ ಅಂದ್ರೆ ಆಟೋ ಬಂದಿದೆ. ಇನ್ನ ಕುಟುಂಬದ ಮುಖ್ಯಸ್ಥರ ತಂದೆಯ ಉದ್ಯೋಗ ಅಂತ ಇದೆ. ಕುಟುಂಬದ ಮುಖ್ಯಸ್ಥರ, ನೆನಪಿರ್ಲಿ ಇದು ಕುಟುಂಬದ ಮುಖ್ಯಸ್ಥರದ ಅಲ್ಲ, ಮುಖ್ಯಸ್ಥರ ತಂದೆಯ ಉದ್ಯೋಗ ಯಾವ್ದಾಗಿತ್ತು ಅಂತಂದೇಳಿ ಇದೆ. ಸೊ ಅದಕ್ಕೆ ತುಂಬಿ ಅಲ್ಲಿ ಸರ್ಕಾರಿ ಉದ್ಯೋಗ, ಖಾಸಗಿ ಉದ್ಯೋಗ, ವ್ಯಾಪಾರ, ಸ್ವಯಂ ಉದ್ಯೋಗ, ಕೃಷಿ, ದಿನಕೂಲಿ ಕೆಲಸ ಅಂತ ಇದೆ. ಅದರಲ್ಲಿ ಯಾವುದು ಅದಕ್ಕೆ ಸಂಬಂಧಪಟ್ಟಿದೆಯೋ ಅದನ್ನ ನೀವು ಸೆಲೆಕ್ಟ್ ಮಾಡಿ. ನೆಕ್ಸ್ಟ್ ಕುಟುಂಬದ ಮುಖ್ಯಸ್ಥರ ತಂದೆಯು ಹುಟ್ಟಿದ ಜಿಲ್ಲೆ ಅಂತ ಇದೆ. ಅಂದ್ರೆ ಕುಟುಂಬದ ಮುಖ್ಯಸ್ಥರ ತಂದೆ ಇದೇ ಜಿಲ್ಲೆಯೊಳಗೆ ಹುಟ್ಟಿದ್ರ, ವಿತ್ ಇನ್ ಡಿಸ್ಟಿಕ್, ಔಟ್ಸೈಡ್ ಡಿಸ್ಟಿಕ್ ಅಥವಾ ಔಟ್ಸೈಡ್ ಸ್ಟೇಟ್ ಅಂತ ಇದೆ, ಹೊರ ರಾಜ್ಯದಲ್ಲಿ ಹುಟ್ಟಿದ್ರು ಅಂತ ಅವರನ್ನ ಕೇಳ್ಬಿಟ್ಟು ಯಾವುದು ಅದಕ್ಕೆ ಸೂಕ್ತವಾಗ್ತದೆ ಅದನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಕುಟುಂಬದ ಮುಖ್ಯಸ್ಥರ ತಂದೆಯ ಶಿಕ್ಷಣ ಯಾವ್ದಾಗಿತ್ತು ಅಂತ ಹೇಳಿ ಕೇಳಿದರೆ ಅಲ್ಲಿ ಬಿಲೋ SLC ಪಾಸ್ಡ್, PUC, ಗ್ರಾಜುಯೇಷನ್, ಪೋಸ್ಟ್ ಗ್ರಾಜುಯೇಷನ್ ಅಂತ ಇದೆ. ಸೊ ಅಲ್ಲಿ ಬಿಲೋ SLC ನಾನು ತುಂಬ್ತಾ ಇದ್ದೇನೆ. ಮತ್ತೆ ಆಧಾರ್ ನಂಬರ್ ಅಂತ ಇದೆ. ಇದು ಮಾತ್ರ ಆಧಾರ್ ನಂಬರ್ ನಿಮ್ಮದೇ, ಈ ಸಂಬಂಧಪಟ್ಟಂತ ಯಾವ ಮುಖ್ಯಸ್ಥರದ್ದು ನಾವು ಮಾಡ್ತಾ ಇದ್ವಿ ಅವರ ಆಧಾರ್ ನಂಬರ್ ಅನ್ನ ಕೊಡ್ಬೇಕು. ಬೇರೆ ಮೆಂಬರ್ಸ್ ಗಳನ್ನ ಕೊಡ್ಬೇಕಾದ್ರೆ KYC ಮಾಡ್ಬೇಕಾಗ್ತದೆ. OTP ಅನ್ನ ತಗೊಂಡ್ಬಿಟ್ಟು ಅದಕ್ಕೆ ಎಂಟ್ರಿ ಮಾಡ್ಬೇಕಾಗ್ತದೆ. ಇನ್ನ ನಿಮ್ಮ ಬಳಿ ಮತದಾರ ಗುರುತಿನ ಚೀಟಿ ಇದೆಯೇ ಅಂತ ಕೇಳ್ತಾ ಇದೆ. ನೋಡಿ, ಅಲ್ಲಿ ಹೌದಿದ್ರೆ ಹೌದು, ಇಲ್ಲ ಅಂದ್ರೆ ಇಲ್ಲ. ಅವ್ರ ಏನ್ ಮಾಹಿತಿ ಕೊಡ್ತಾರೆ, ಅವರ ಬಳಿ ಇತ್ತು ಅಂದ್ರೆ ಹೌದು, ಇಲ್ಲ ಅಂದ್ರೆ ಇಲ್ಲ ಅಂತ ತುಂಬಿ. ಕುಟುಂಬದ ಮುಖ್ಯಸ್ಥರೊಂದಿಗೆ ಸಂಬಂಧ ಅಂತ ಇದೆ. ಕುಟುಂಬದ ಮುಖ್ಯಸ್ಥರು ಇಲ್ಲಿ ಅವ್ರದೇ ಕುಟುಂಬದ ಮುಖ್ಯಸ್ಥರದೇ ಮಾಡ್ತಾ ಇರೋದ್ರಿಂದ ಏನಾಗಿದೆ ಸೆಲ್ಫ್ ಅಂತ ಕೊಡ್ತಾ ಇದ್ದೀನಿ. ಅಥವಾ ಕುಟುಂಬದ ಬೇರೆ ಮೆಂಬರ್ಸ್ ಗಳ ಬಗ್ಗೆ ಮಾಡುವಾಗ ಅವರು ಕುಟುಂಬದ ಮುಖ್ಯಸ್ಥರೊಂದಿಗೆ ಯಾವ ಸಂಬಂಧವನ್ನು ಹೊಂದಿದ್ದಾರೆ ಅನ್ನೋದನ್ನ ಅಲ್ಲಿ ಬರೀಬೇಕಾಗ್ತದೆ. ತಂದೆ, ತಾಯಿ, ಗಂಡ, ಹೆಂಡತಿ, ಮಗ, ಮಗಳು, ಸಹೋದರ, ಸಹೋದರಿ, ಸೊಸೆ, ಅಳಿಯ, ಮಾವ, ಅತ್ತೆ, ಮೊಮ್ಮಗ, ಮೊಮ್ಮಗಳು, ಭಾವ, ಅತ್ತಿಗೆ, ಚಿಕ್ಕಪ್ಪ, ದೊಡ್ಡಪ್ಪ, ಈ ರೀತಿಯಾಗಿ ಅನೇಕ ರಿಲೇಶನ್ಶಿಪ್ ಬರ್ತದೆ. ಅದರಲ್ಲಿ ನಿಮ್ಗೆ ಯಾವ್ದು ಸಂಬಂಧ ಪಡ್ತದೋ ಅವ್ರು ಹೇಳಿರ್ತಕ್ಕಂಥದ್ದನ್ನ ನೀವು ಅಲ್ಲಿ ಫಿಲ್ ಮಾಡಿ. ನೆಕ್ಸ್ಟ್ ಈ ತರ ಹಿಂಗ್ ಓಪನ್ ಆದಾಗ ಫುಲ್ ಸ್ಕ್ರೀನ್ ಓಪನ್ ಆಗ್ತದೆ. ಡ್ರಾಪ್ ಡೌನ್ ಲಿಸ್ಟ್ ಇಂದ ಅಲ್ಲಿ ಏನಾಗ್ತದೆ ಮಾಹಿತಿಗಳು ಹಿಂಗ್ ಓಪನ್ ಆಗ್ತದೆ. ಮತ್ತೆ ಗೊಂದಲಕ್ಕೆ ಒಳಗಾಗ್ಬೇಡಿ. ಮತ್ತೆ ಇದು ಹೋಗ್ಬೇಕು ಅಂದ್ರೆ ಮತ್ತೆ ನೀವು ಎಲ್ಲಿ ಟಚ್ ಮಾಡಿರ್ತಿರಲ್ಲ ಆ ಡ್ರಾಪ್ ಡೌನ್ ಐಕಾನ್ ಅನ್ನ ಟಚ್ ಮಾಡಿದ್ರೆ ಮತ್ತೆ ಏನಾಗ್ತದೆ ಅದು ಹೋಗ್ತದೆ. ನೆಕ್ಸ್ಟ್ ಆಪ್ಷನ್ ಸೆಲೆಕ್ಟ್ ಮಾಡ್ಲಿಕ್ಕೆ ನಿಮ್ಗೆ ಅನುಕೂಲ ಆಗ್ತದೆ.
ಮತ್ತೆ ಇಲ್ಲಿ ನೀವು ಗಮನಿಸಿರ್ಬೋದು ಸ್ಟಾರ್ ಗಳನ್ನ ಕೊಟ್ಟಿದ್ದಾರೆ, ರೆಡ್ ಮಾರ್ಕ್ ಅಲ್ಲಿ ರೆಡ್ ಸ್ಟಾರ್ ಗಳನ್ನ ಕೊಟ್ಟಿದ್ದಾರೆ. ಈ ರೀತಿಯಾಗಿ ಎಲ್ಲಿ ರೆಡ್ ಸ್ಟಾರ್ ಇರುತ್ತೆ ಅದು ಮ್ಯಾಂಡಿಟರಿ ಅಂತ, ಕಡ್ಡಾಯವಾಗಿ ಆ ಮಾಹಿತಿಯನ್ನ ಭರ್ತಿ ಮಾಡೇ ಮುಂದೆ ಹೋಗ್ಬೇಕು. ಒಂದು ವೇಳೆ ಆ ಮಾಹಿತಿಯನ್ನ ಭರ್ತಿ ಮಾಡದಿದ್ರೆ ಅದು ಮುಂದಿನ ಹಂತಕ್ಕೆ ಹೋಗೋದಕ್ಕೆ ನಿಮಗೆ ಅಲೋ ಮಾಡೋದಿಲ್ಲ, ಈ ಆಪ್ ಮಾಹಿತಿಯನ್ನ ತಗೊಳ್ಳೋದಿಲ್ಲ. ಎಲ್ಲಿ ಅದು ಸ್ಟಾರ್ ಇಲ್ಲ ಅದು ಆಪ್ಷನಲ್ ಆಗಿರ್ತದೆ, ಕೇವಲ ಐಚ್ಛಿಕವಾಗಿ ಅಥವಾ ಆಯ್ಕೆ ಆಗಿರ್ತದೆ, ಅದನ್ನ ತುಂಬೋದು ಅಥವಾ ತುಂಬದೇನೆ ಮುಂದೆ ಸಾಗ್ಬೋದು. ಬಟ್ ಸ್ಟಾರ್ ಇರ್ತಕ್ಕಂಥ ಮಾಹಿತಿಯನ್ನ ನೀವು ಕಡ್ಡಾಯವಾಗಿ ತುಂಬಲೇಬೇಕಾಗ್ತದೆ. ರಿಲಿಜಿಯನ್ ಅಂತ ಇದೆ, ಧರ್ಮ, ಯಾವುದು ಧರ್ಮ ಅಂತ ಇದೆ, ಹಿಂದೂ, ಇಸ್ಲಾಂ, ಕ್ರೈಸ್ತ, ಜೈನ್, ಸಿಖ್, ಬೌದ್ಧ, ಪಾರ್ಸಿ, ನಾಸ್ತಿಕ ಅಂತ ಇದೆ. ಗೊತ್ತಿಲ್ಲ ಅಂತಂದೇಳಿ ಹೇಳಿದ್ರೆ ಅದಕ್ಕೂ ಒಂದು ಆಪ್ಷನ್ ಇದೆ. ಮತ್ತೆ ತಿಳಿಸಲು ನಿರಾಕರಿಸಿದೆ, ಗೊತ್ತಿರುತ್ತೆ ಆದ್ರೆ ಅವರು ನಾನು ತಿಳಿಸೋಲ್ಲ ನನ್ನ ಇಷ್ಟ ಅಂತಂದೇಳಿ ಅವ್ರು ರೆಫ್ಯೂಸ್ ಮಾಡ್ತಾರೆ. ಆಗ ಅದನ್ನ ನೀವು ಸೀರಿಯಲ್ ನಂಬರ್ 10ರಲ್ಲಿದೆ, ತಿಳಿಸಲು ನಿರಾಕರಿಸಿರುತ್ತಾರೆ ಅಂತ, ಅದನ್ನ ತುಂಬೋದು. ಅಥವಾ ಇತರೆ ಅಂತಂದ್ರೆ ಇತರೆಯನ್ನ ತುಂಬೋದು. ಯಾವ್ದು ಸೂಕ್ತವಾಗ್ತದೆ ಅದನ್ನ ತುಂಬಿ. ನೀವು ಯಾವ ಪ್ರವರ್ಗಕ್ಕೆ ಸೇರಿದ್ದೀರಿ ಅಂತ ಮೇನ್ ಇದೆ. ಇಲ್ಲಿ ನೋಡಿ, ಇದು ಮೇನು SC ST ಮತ್ತೆ ಅದರ್ಸ್ ಅಂತ ಇದೆ. ಇಲ್ಲಿ ಯಾವ ಸೆಲೆಕ್ಟ್ ಮಾಡ್ತೀರಾ ಅದಕ್ಕೆ ತಕ್ಕ ಹಾಗೆ ಮತ್ತೆ ನೆಕ್ಸ್ಟ್ ಕಾಲಮ್ ಜಾತಿ ಉಪಜಾತಿಗಳು ನಿಮಗೆ ಓಪನ್ ಆಗ್ತದೆ ಈ ತರ. ಸೊ ಅಲ್ಲಿ ಏನ್ ಮಾಡ್ಬೇಕು, ಯಾವ ಜಾತಿ ಅಂತ ಇರ್ತದೆ, ನೀವು ಸರ್ಚ್ ಅಲ್ಲಿ ಹೋಗ್ಬಿಟ್ಟು ನಿಮಗೆ ಕೈಪಿಡಿಯನ್ನ ಕೊಟ್ಟಿರ್ತಾರೆ ಇಲಾಖೆಯಿಂದ. ಸಮೀಕ್ಷಾ ಕೈಪಿಡಿ 2025 ತಮಗೆಲ್ಲ ಕೊಟ್ಟಿದ್ದಾರೆ. ಕರ್ನಾಟಕ ರಾಜ್ಯ ಹಿಂದುಳಿದ ವರ್ಗಗಳ ಆಯೋಗ ಸಾಮಾಜಿಕ ಮತ್ತು ಶೈಕ್ಷಣಿಕ ಸಮೀಕ್ಷೆಯನ್ನ ಪ್ರತಿಯೊಬ್ಬ ಗಣತಿದಾರರಿಗೂ ಸರ್ಕಾರದ ವತಿಯಿಂದ ನೀಡಲಾಗಿರ್ತದೆ. ಅದರಲ್ಲಿ ಕೊಟ್ಟಿರ್ತಕ್ಕಂಥ ಜಾತಿ ಉಪಜಾತಿ ಕಾಲಂಗಳಿದೆ, ಅದಕ್ಕೆ ಯಾವ ಸೀರಿಯಲ್ ನಂಬರು ಮತ್ತೆ ಯಾವ ಕೋಡ್ ಬರ್ತದೆ ಅನ್ನೋದು ಇರ್ತದೆ. ಅದನ್ನ ನೀವು ಒಂದ್ಸಾರಿ ಗಮನಿಸ್ಬೇಕು. ಅದಾದ್ಮೇಲೆ ನಿಮಗೆ ಅಲ್ಲಿ ಕ್ಯಾಸ್ಟ್ ಹೆಸರು ಗೊತ್ತಿದೆ, ಆಗ ಏನ್ ಮಾಡಿ ಅಂದ್ರೆ ಒಂದ್ 2 ಲೆಟರ್ ನೀವು ಟೈಪ್ ಮಾಡಿದ್ರೆ ತಕ್ಷಣ ಏನಾಗ್ತದೆ ಅದು ತಗೊಳ್ತದೆ. ಈಗ ಯಾವ್ದೋ ಒಂದನ್ನ ಸೆಲೆಕ್ಟ್ ಮಾಡ್ತಾ ಇದ್ದೀನಿ ಸುಮ್ನೆ ತಮಗೆ ಮಾಹಿತಿ ತೋರಿಸ್ಲಿಕ್ಕೋಸ್ಕರ. ಉಪಜಾತಿ ಇದ್ದಲ್ಲಿ ನೋಡಿ, ನೆಕ್ಸ್ಟ್ ಕಾಲಮ್ 10ನೇ ಕಾಲಮ್ ಇದೆ, ಅಲ್ಲಿ ಉಪಜಾತಿ ಇದ್ದಲ್ಲಿ ಮಾತ್ರ ಸಬ್ ಕ್ಯಾಸ್ಟ್ ಏನಾದ್ರು ಇದ್ರೆ ಅದನ್ನ ತುಂಬಿ, ಇಲ್ಲ ಅಂದ್ರೆ ಅದನ್ನ ಹಾಗೆ ಮುಂದುವರಿಬಹುದು ಖಾಲಿ ಬಿಟ್ಟು. ನೆಕ್ಸ್ಟ್, ಆ ಜಾತಿಗೆ ಇರುವ ಇನ್ನಿತರ ಸಮಾನಾರ್ಥದ ಹೆಸರುಗಳಿದ್ದಲ್ಲಿ ಒಂದೇ ಜಾತಿಯನ್ನ, ಈಗ ಉದಾಹರಣೆಗೆ ಲಿಂಗಾಯತ ಅಂತ ಇದ್ರೆ ಲಿಂಗಾಯತ, ಲಿಂಗವಂತ ಅಂತಂದೇಳಿ ಕರಿತಾ ಇರ್ತಾರೆ. ಆ ರೀತಿ ಯಾವ್ದಾದ್ರು ಸಮಾನಾರ್ಥಕ ಪರ್ಯಾಯ ಪದಗಳಿದ್ರೆ ಅಲ್ಲಿ ಅಗತ್ಯ ಎನಿಸಿದ್ರೆ ತುಂಬಿ, ಇಲ್ಲ ಅಂದ್ರೆ ಅಲ್ಲಿಂದ ಮುಂದುವರಿರಿ. 12ನೇದು, ಜಾತಿ ಪ್ರಮಾಣ ಪತ್ರವನ್ನು ಪಡೆದಿರುತ್ತೀರಾ ಅಂತ ಕೇಳಿ ಅವ್ರು ಏನ್ ಮಾಹಿತಿ ಕೊಡ್ತಾರೆ, ಹೌದು ಅವ್ರ ಹತ್ರ ತಗೊಂಡಿದೀವಿ ಅಂದ್ರೆ ಓಕೆ, ತಗೊಂಡಿಲ್ಲ ಅಂದ್ರೆ ಇಲ್ಲ ಅಂತ ನಮೂದನೆ ಮಾಡಿ, ತಗೊಂಡಿದ್ರೆ ಹೌದು ಅಂತ ನಮೂದನೆ ಮಾಡಿ. ನೆಕ್ಸ್ಟ್, ಮಾತೃಭಾಷೆ ಅಂತ ಇದೆ, ಮದರ್ ಟಂಗ್. ಕರ್ನಾಟಕದಲ್ಲಿ ಬಹುತೇಕ ಜನ ಕನ್ನಡವನ್ನು ಮಾತಾಡ್ತಾರೆ, ಇನ್ನು ಕೆಲವೊಂದು ಜನರು ಅವರವರ ಮಾತೃಭಾಷೆ ಬೇರೆದಾಗಿರ್ತದೆ, ಅದನ್ನ ಕೇಳಿ ಒಂದ್ಸರಿ ಕನ್ಫರ್ಮ್ ಮಾಡ್ಕೊಂಡು ತುಂಬಿ. ನೀವು ವಿಶೇಷ ಚೇತನರೇ ಅಂತ ಇದೆ, ಅಂದ್ರೆ ಡಿಸೇಬಲ್ಡ್ ಅದ್ರಲ್ಲಿ ಕೇಳ್ತದೆ, ಹೌದು ಅಂತ ಆದ್ರೆ, ಇಲ್ಲ ಅಂತ ಆದ್ರೆ ಇಲ್ಲ ಅಂತ ಕೊಡಿ. ನೆಕ್ಸ್ಟ್ ಸೀದಾ ನೆಕ್ಸ್ಟ್ ಕ್ವಶನ್ಗೆ ಸ್ಕಿಪ್ ಹೋಗ್ಬೋದು. ಅಕಸ್ಮಾತ್ ಅವ್ರ ಏನಾದ್ರು ಹೌದಾಗಿದ್ರೆ, ಆ ಮೆಂಬರ್ ಹೌದಾಗಿದ್ರೆ ಹೌದು ಅಂತ ಕೊಟ್ರೆ ನೀವು ಅಲ್ಲಿ ಕಡ್ಡಾಯವಾಗಿ UDID ನಂಬರ್ ಅನ್ನ ಫಿಲ್ ಮಾಡ್ಬೇಕಾಗ್ತದೆ. ಹೌದು ಎಂದಲ್ಲಿ UDID ನಂಬರ್ ಅನ್ನ ಫಿಲ್ ಮಾಡ್ಬೇಕು. ಅಂದ್ರೆ ಯುನಿಕ್ ಡಿಸೆಬಿಲಿಟಿ ಐಡೆಂಟಿಫಿಕೇಶನ್ ನಂಬರ್ ಅಂತ ಬರ್ತದೆ. ಅವ್ರ ಹತ್ರ ಒಂದು ಕಾರ್ಡ್ ಇರ್ತದೆ, ಸರ್ಕಾರದಿಂದ ಮಾಡಿಸಿಕೊಟ್ಟಿರ್ತಕ್ಕಂಥ ಕಾರ್ಡ್ ಇರ್ತದೆ. ಸೊ ಹಂಗಾಗಿ ಅದನ್ನ ಇಸ್ಕೊಂಡ್ಬಿಟ್ಟು ಅದರಿಂದ ಏನ್ ಮಾಡಿ, ಹೌದು ಅಂತಂದೇಳಿ ಮಾಡಿ, ಮತ್ತೆ ಆ UDID ನಂಬರ್ ಅನ್ನ ನೀವು ಅಲ್ಲಿ ಏನ್ ಮಾಡಬೇಕು, ಎಂಟ್ರಿ ಮಾಡ್ಬೇಕಾಗ್ತದೆ. ನೆಕ್ಸ್ಟ್ ಬನ್ನಿ, ನಿಮಗೆ ದಿನನಿತ್ಯದ ಚಟುವಟಿಕೆಗಳನ್ನ ನಡೆಸಲು ಆರೈಕೆದಾರರು ಇರುವರೇ ಅಂತ ಇದೆ. ಅಂದ್ರೆ ಅವರು ಡಿಸೇಬಲ್ ಪರ್ಸನ್ ಆಗಿರೋದ್ರಿಂದ ಅವರ ಕೆಲಸಗಳನ್ನ ದಿನನಿತ್ಯದ ಕನಿಷ್ಠ ಮೂಲಭೂತ ಅವರ ಕಾರ್ಯಗಳನ್ನ ಅವ್ರು ಮಾಡ್ಕೊಳ್ಲಿಕ್ಕೆ ಸಾಧ್ಯ ಇಲ್ಲದಂತ ಪರಿಸ್ಥಿತಿಯಲ್ಲಿದ್ದಾಗ ಆರೈಕೆದಾರರನ್ನ ಯಾರಾದ್ರು ಇಟ್ಕೊಂಡಿದಾರ ಅಂತಂದೇಳಿ ಅಲ್ಲಿದೆ. ಸೊ ಅವರು ಕುಟುಂಬದ ಮುಖ್ಯಸ್ಥರಿಂದಲೇ ಆರೈಕೆಗೆ ಒಳಪಡ್ತಾ ಇದಾರ, ಅಥವಾ ಪಾವತಿದಾರರು ಪೇಡ್ ಅಂತಂದೇಳಿ ಏನ್ ಹೇಳ್ತಾರೆ, ಯಾರಿಗಾರು ದುಡ್ಡು ಕೊಟ್ಬಿಟ್ಟು ಅವರು ಸರ್ವೆಂಟ್ ಅನ್ನ ಇಟ್ಕೊಂಡಿದಾರ, ಈ ರೀತಿ ಏನಾದ್ರು ಇದ್ರೆ ಅದನ್ನ ಕೇಳ್ಬಿಟ್ಟು ತುಂಬಿ, ಅಥವಾ ನೋ ಇದ್ರೆ ನೋ ಅಂತಂದೇಳಿ ಕೊಡಿ. ನೆಕ್ಸ್ಟ್, ದಿನನಿತ್ಯದ ಚಟುವಟಿಕೆಗಳಲ್ಲಿ ವಿಕಲಚೇತನಿಗೆ ಅನುಗುಣವಾಗಿ ಸಾಧನ ಸಲಕರಣೆಗಳನ್ನು ಬಳಸುತ್ತಿರುವಿರಾ ಅಂತ ಇದೆ. ಅಂದ್ರೆ ಅವರ ಡಿಸಬಿಲಿಟಿಗೆ ಸಂಬಂಧಪಟ್ಟಂತೆ ಇಲಾಖೆಯಿಂದ ಕೊಟ್ಟಿರ್ತಕ್ಕಂಥ ಸೌಲಭ್ಯಗಳಾಗಿರ್ಬೋದು, ಸರ್ಕಾರದಿಂದ ಕೊಟ್ಟಿರ್ತಕ್ಕಂಥ ಸೌಲಭ್ಯಗಳಾಗಿರ್ಬೋದು, ಅಥವಾ ಅವರೇ ಸ್ವಂತಕ್ಕೆ ಯಾವ್ದಾದ್ರು ಸಾಧನಗಳನ್ನ ಬಳಸ್ತಾ ಇದ್ರೆ ಆ ಬ್ಯಾಟರಿ ಚಾಲಿತ, ಮೋಟಾರೀಕೃತ ಟ್ರಿಸಿಕಲ್, ವೀಲ್ ಚೇರ್, ಸೆರೆಬ್ರಲ್ ಪಾಲ್ಸಿ, ಊರುಗೋಲುಗಳು ಈ ರೀತಿ ಇರ್ತದೆ. ಅದನ್ನ ಕೇಳಿಬಿಟ್ಟು ಅದರಲ್ಲಿ ಯಾವುದು ಅಂತಂದೇಳಿ ತುಂಬಿ. ಸೊ ನಾನು ಇಷ್ಟು ಅವರು ನೀವು ಹೌದು ಅಂತ ಕೊಟ್ರೆ ಇಷ್ಟು ಆಪ್ಷನ್ ಓಪನ್ ಆಗ್ತದೆ. ಅಕಸ್ಮಾತ್ ಅಲ್ಲಿ ಡಿಸೇಬಲ್ ಪರ್ಸನ್ ನೋ ಅಂತ ಕೊಟ್ಬಿಟ್ರೆ ಇವು ಯಾವುದು ಓಪನ್ ಆಗಲ್ಲ, ತಕ್ಷಣ ಹೋಗ್ತದೆ. ವೈವಾಹಿಕ ಸ್ಥಿತಿಗತಿ ಅಂತ ಇದೆ. ಸೊ ಅಲ್ಲಿ
ಅವಿವಾಹಿತ, ವಿವಾಹಿತ, ಸ್ವಜಾತಿ ವಿವಾಹಿತ, ಅಂತರ್ಜಾತಿ ವಿವಾಹಿತ, ಅಂತರ್ಧರ್ಮ ವಿವಾಹಿತ, ವಿಧವೆ, ವಿದುರ, ವಿಧವಾ ಪುನರ್ವಿವಾಹ, ವಿಧವಾ ವಿಚ್ಛೇದನ, ಗಂಡನಿಂದ ಬೇರೆಯಾಗಿರುವುದು, ಹೆಂಡತಿ ಬೇರೆಯಾಗಿರುವುದು, ಬಹುಪತ್ನಿತ್ವ, ಪಾಲಿಗಮಿ, ಬಹುಪತಿತ್ವ, ಪಾಲಿಯಾಂಡ್ರಿ, ವಿಶೇಷ ಚೇತನ ವ್ಯಕ್ತಿಯೊಂದಿಗೆ ವಿವಾಹವಾಗಿದೆ, ಇತರೆ ಅಂತ ನಮೂದಿಸಿ ಇದಕ್ಕೆ ಯಾವುದು ಅನ್ನೋದನ್ನ ಅವರ ಬಳಿ ಕೇಳ್ಬಿಟ್ಟು ಸೂಕ್ತವಾಗಿರ್ತಕ್ಕಂತ ಆಪ್ಷನ್ ಅನ್ನ ನೀವೇನ್ ಮಾಡಿ ಅಂದ್ರೆ ಸೆಲೆಕ್ಟ್ ಮಾಡ್ಕೊಳ್ಳಿ. ನೆಕ್ಸ್ಟ್, ವಿದ್ಯಾಭ್ಯಾಸದ ವಿವರ, ಗರಿಷ್ಠ ವಿದ್ಯಾರ್ಹತೆ ಅಂತಕ್ಕಂಥದ್ದಿದೆ. ಸಮೀಕ್ಷೆಯ ದಿನ ಅವ್ರು ಯಾವುದನ್ನ ಪೂರ್ಣಗೊಳಿಸಿರ್ತಾರೆ, ಸಮೀಕ್ಷೆಯ ಹಿಂದಿನ ದಿನ ಅಥವಾ ಸಮೀಕ್ಷೆಯ ದಿನ ಅಂದ್ರೆ ಹಿಂದಿನ ದಿನ ಅವರು ಪೂರ್ಣಗೊಂಡಿರ್ತಕ್ಕಂಥ ವಿದ್ಯಾಭ್ಯಾಸದ ವಿವರಗಳನ್ನ ನೀವು ಅಲ್ಲಿ ಎಂಟ್ರಿ ಮಾಡ್ಬೇಕಾಗ್ತದೆ. ಉದಾಹರಣೆಗೆ ಅವನು ಸೆಕೆಂಡ್ ಇಯರ್ ಡಿಗ್ರಿ ಮಾಡ್ತಿದ್ದಾನೆ, ನೀವು ಪದವಿ ಅಂತ ತುಂಬಾ ಆಗಿಲ್ಲ, ಕಂಪ್ಲೀಟ್ ಆಗಿರ್ತಕ್ಕಂಥದ್ದು ಹಿಂದಿಂದು ಪದವಿ ಪೂರ್ವ ಶಿಕ್ಷಣ PUC ಏನಿರ್ತದೆ, ಸೊ ಅದನ್ನ ನೀವೇನ್ ಮಾಡಕ ಫಿಲ್ ಮಾಡಬೇಕಾಗ್ತದೆ. ಅಥವಾ ಅವನು ಪೋಸ್ಟ್ ಗ್ರಾಜುಯೇಷನ್ ಮಾಡ್ತಿರ್ತಾನೆ, ಸ್ನಾತಕೋತ್ತರ ಪದವಿ ದ್ವಿತೀಯ ವರ್ಷದಲ್ಲಿ ಇರ್ತಾನೆ, MA ಸೆಕೆಂಡ್ ಇಯರ್ ಇರ್ತಾನೆ, ಸೊ ಅದು ಇನ್ನು ಕಂಪ್ಲೀಟ್ ಆಗಿರಲ್ಲ, ಇನ್ಕಂಪ್ಲೀಟ್ ಆಗಿರ್ತದೆ. ಹಾಗಾಗಿ ಅದ್ರ ಹಿಂದಿನ ವಿದ್ಯಾಭ್ಯಾಸ ಯಾವುದು, ಡಿಗ್ರಿ ಪದವಿಯನ್ನ ನೀವು ತುಂಬಬೇಕಾಗ್ತದೆ. ಇದನ್ನ ಸ್ವಲ್ಪ ತಾವು ಗಮನದಲ್ಲಿ ಇಟ್ಕೋಬೇಕು. ಇಲ್ಲಿ ನೋಡಿ, ಅನಕ್ಷರಸ್ಥ ಔಪಚಾರಿಕ ಶಿಕ್ಷಣವನ್ನು ಪಡಿತಾ ಇದ್ರೆ ಅಥವಾ ಪ್ರಾಥಮಿಕ, ಮಾಧ್ಯಮಿಕ, ಪ್ರೌಢ ಶಿಕ್ಷಣ, SLC, ಪದವಿ ಪೂರ್ವ ತೇರ್ಗಡೆ, ಸರ್ಟಿಫಿಕೇಟ್ ಕೋರ್ಸ್ಗಳನ್ನ ಯಾವ್ದಾದ್ರು ಪಾಸ್ ಮಾಡಿದ್ರೆ, ಮತ್ತೆ ಪದವಿಯನ್ನ ತೇರ್ಗಡೆ ಮಾಡಿದ್ರೆ, ಇಲ್ಲಿ ಕೊಟ್ಟಿದ್ದಾರೆ ನೋಡಿ, ಪದವಿ ತೇರ್ಗಡೆ ಅಂದ್ರೆ ಪಾಸ್ ಆಗಿರ್ಬೇಕು ಅಥವಾ ಪದವಿಯನ್ನ ಪೂರೈಸಿರ್ಬೇಕು. ಒಂದ್ ವೇಳೆ ಫೇಲ್ ಆಗಿದ್ರೆ ಅದು ಪದವಿಯನ್ನ ಸೆಲೆಕ್ಟ್ ಮಾಡಕ್ ಬರಲ್ಲ, ಅದ್ರ ಹಿಂದಿನ ವಿದ್ಯಾರ್ಹತೆಯನ್ನ ಅಲ್ಲಿ ಫಿಲ್ ಮಾಡ್ಬೇಕಾಗ್ತದೆ. ಅದೇ ರೀತಿಯಾಗಿ ಯಾವ್ದು ಇದಕ್ಕೆ ಸಂಬಂಧಪಡ್ತದೆ, ಸ್ನಾತಕೋತ್ತರ, MBBS, PDS ಎಲ್ಲ ಇರ್ತದೆ. ಇದರಲ್ಲಿ ಸಂಬಂಧಪಟ್ಟಂತದ್ದನ್ನ ನೀವೇನ್ ಮಾಡಿ ಅಂದ್ರೆ ಸೆಲೆಕ್ಟ್ ಮಾಡ್ಕೊಳ್ಳಿ. ನಾನು MA ಸೆಲೆಕ್ಟ್ ಮಾಡಿದ್ದೀನಿ, ಸ್ನಾತಕೋತ್ತರ ಸಾಮಾನ್ಯ ತೇರ್ಗಡೆ. ನೆಕ್ಸ್ಟ್ 22, 16ರಿಂದ 40 ವರ್ಷದವರು ಶಿಕ್ಷಣ ಮುಂದುವರಿಸದಿರಲು ಕಾರಣ ಅಂದ್ರೆ 16 ವರ್ಷ ಮೇಲ್ಪಟ್ಟಂತವ್ರು 40 ವರ್ಷದೊಳಗಿದ್ರೆ, ಅವ್ರು ಏನಾದ್ರು ಡ್ರಾಪ್ ಔಟ್ ಆಗಿದ್ರೆ ಅಂದ್ರೆ OOSC ಏನಾದ್ರು ಆಗಿದ್ರೆ ಅಂತವ್ರು ಏನ್ ಮಾಡ್ಬೇಕು ಅಂದ್ರೆ ಅವ್ರಿಗೆ ಸಂಬಂಧಪಟ್ಟಂತದ್ದು ಯಾಕೆ ಶಿಕ್ಷಣವನ್ನ ಮುಂದುವರಿಸ್ಲಕ್ ಆಗ್ಲಿಲ್ಲ ಅಂತಕ್ಕಂತ ಕಾರಣವನ್ನ ಅಲ್ಲಿ ತುಂಬಬೇಕು. ಬಿಲೋ 16 ಅಂದ್ರೆ 16 ವರ್ಷದ ಒಳಗಿದ್ರೆ ಈ ಪ್ರಶ್ನೆಯನ್ನ ಕೇಳ್ತಕ್ಕಂತ ಅಗತ್ಯ ಇರೋದಿಲ್ಲ. ಅದು ಅಷ್ಟೇ, ಅಲ್ಲಿ ಆಪ್ಷನ್ ಅವರು 16 ವರ್ಷ ಮೇಲ್ಪಟ್ಟು 40 ವರ್ಷದೊಳಗಿದ್ರೆ ಮಾತ್ರ ಇದು ಡಿಸ್ಪ್ಲೇ ಆಗ್ತದೆ, ಇಲ್ಲಾಂದ್ರೆ ಇಲ್ಲ. ಅದಕ್ಕೆ ಸಂಬಂಧಪಟ್ಟಂತೆ ಬಡತನ, ಆರ್ಥಿಕ ಸಮಸ್ಯೆ, ಶಿಕ್ಷಣ ಸಂಸ್ಥೆ ದೂರ, ಶಾಲಾ ಸಮಯ ಅನಾನುಕೂಲ, ಪಾಠ ಅರ್ಥವಾಗದೇ ಇರೋದು, ಇದು ಮತ್ತೆ ವ್ಯಾಸಂಗದಲ್ಲಿ ಆಸಕ್ತಿ ಇಲ್ಲ, ಪೋಷಕರಿಗೆ ಇಷ್ಟವಿಲ್ಲ, ಮನೆ ಕೆಲಸ, ತಮ್ಮ ತಂಗಿಯನ್ನು ನೋಡ್ಕೊಳ್ಳೋದಿಕ್ಕೆ, ಅನಾರೋಗ್ಯ, ಅಂಗವಿಕಲತೆ, ಲಿಂಗಭೇದ, ಅಲೆಮಾರಿತನ, ಶಿಕ್ಷಣ ಮುಗಿಸಿದ ನಂತರ ಉದ್ಯೋಗ ಸಿಗುವ ಭರವಸೆ ಇಲ್ಲದಿರುವುದರಿಂದ, ಕೆಲಸ ದೊರಕಿದ್ರಿಂದ, ಮದುವೆ ಆಗಿದ್ರಿಂದ, ವೃತ್ತಿಪರ ಕೋರ್ಸ್ಗಳಿಗೆ ಪ್ರವೇಶ ಸಿಗದಿರುವ ಕಾರಣ, 10, 12ನೇ ತರಗತಿಯಲ್ಲಿ ಅನುತ್ತೀರ್ಣರಾಗಿದ್ದರಿಂದ, ಇತರೆ ಅಥವಾ ಯಾವುದೂ ಇಲ್ಲ ಅಂದ್ರೆ ಯಾವುದೂ ಇಲ್ಲ ಅಂತಂದೇಳಿ ತುಂಬಿ. ಸೊ ನಾನಿಲ್ಲಿ ಬಡತನ, ಆರ್ಥಿಕ ಸಮಸ್ಯೆ ಅಂತಂದೇಳಿ ಸುಮ್ನೆ ಸೆಲೆಕ್ಟ್ ಮಾಡಿದ್ದೀನಿ. ನೀವು ಆ ಮಾಹಿತಿದಾರರು ಯಾವುದನ್ನ ಕೊಡ್ತಾರೆ ಅದನ್ನ ನೀವು ಗಣತಿದಾರರಾಗಿ ಅದನ್ನ ಫಿಲ್ ಮಾಡ್ಬೇಕಾಗ್ತದೆ. ಇನ್ನು ಸರ್ಕಾರದಿಂದ ಶೈಕ್ಷಣಿಕ ಸೌಲಭ್ಯಗಳು ಅಂತ ಇದೆ, ಸೊ ಅದು ಆಪ್ಷನಲ್ ಆಗಿರ್ತದೆ. ಅದರಲ್ಲಿ ನೀವು ಯಾವ್ದಾದ್ರು ಸೌಲಭ್ಯವನ್ನ ತಗೊಂಡಿದ್ರೆ, ಇಂಜಿನಿಯರಿಂಗ್ ಕೋರ್ಸ್ಗೆ ಪ್ರವೇಶ ಆಗಿರ್ಬೋದು, ಆಯುರ್ವೇದ ಕೋರ್ಸ್ಗೆ ಯಾವ್ದಾದ್ರು ಸೌಲಭ್ಯವನ್ನ ತಗೊಂಡಿದ್ರೆ ಅಲ್ಲಿರ್ತಕ್ಕಂಥ ಸೌಲಭ್ಯಗಳಲ್ಲಿ ಈಗ ನೋಡಿ, ಸರ್ಕಾರಿ ವಿದ್ಯಾರ್ಥಿ ನಿಲಯ ವಸತಿ ಶಾಲೆಗಳಿಗೆ ಪ್ರವೇಶ ಅಂತ ಇದೆ. ಸೊ ಹಾಸ್ಟೆಲ್ಗಳಿಗೆ ಏನಾರ ಸೇರ್ಕೊಂಡಿದ್ರೆ ಮಕ್ಕಳು ಅದನ್ನ ಕೇಳಿ, ರೆಸಿಡೆನ್ಸಿಯಲ್ ಸ್ಕೂಲ್ ಅದು ಯಾವ್ದಿರ್ತದೋ ಅದನ್ನ ಏನ್ ಮಾಡಿ ಸೆಲೆಕ್ಟ್ ಮಾಡ್ಬಿಟ್ಟು ನೀವೇನ್ ಮಾಡಿ ಅಂದ್ರೆ ಫಿಲ್ ಮಾಡಿ. ಅಥವಾ ಯಾವ್ದು ಇಲ್ಲ ಅಂದ್ರೆ ಕೊನೆಗೆ ಅಲ್ಲಿ ಯಾವ್ದು ಇಲ್ಲ ನನ್ ಅಂತಂದೇಳಿ ಇರ್ತದೆ, ಯಾವ್ದು ಇಲ್ಲ ಅಂತ ಲಾಸ್ಟ್ ಆಪ್ಷನ್, ಅದನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ಇನ್ನು ವಸತಿ ಶಾಲೆಯನ್ನ ಏನಾದ್ರು ಸೇರ್ಕೊಂಡಿದ್ರೆ ಅಥವಾ ಹಾಸ್ಟೆಲ್ ಸೌಲಭ್ಯಗಳನ್ನ ಏನಾದ್ರು ಬಳಕೆ ಮಾಡ್ಕೊಂಡಿದ್ರೆ, ಮೆಟ್ರಿಕ್ ಪೂರ್ವ ವಿದ್ಯಾರ್ಥಿ ನಿಲಯಗಳಾಗಿರ್ಬೋದು ಅಥವಾ ಪೋಸ್ಟ್ ಮೆಟ್ರಿಕ್ ಹಾಸ್ಟೆಲ್ಗಳಾಗಿರ್ಬೋದು, ರೆಸಿಡೆನ್ಷಿಯಲ್ ಸ್ಕೂಲ್ಗಳಾಗಿರ್ಬೋದು, ಮೊರಾರ್ಜಿ ದೇಸಾಯಿ ವಸತಿ ಶಾಲೆ, ನವೋದಯ, ಕಸ್ತೂರಿಬಾ ಬಾಲಿಕಾ, ರಾಣಿ ಚೆನ್ನಮ್ಮ ವಸತಿ ಶಾಲೆ, ಈ ತರ ಯಾವ್ದಾರು ಇದ್ರೆ ಎಂಟ್ರಿ ಮಾಡಿ, ಇಲ್ಲ ಅಂದ್ರೆ ಯಾವ್ದು ಇಲ್ಲ ಅಂತಕ್ಕಂಥದ್ದನ್ನ ಎಂಟ್ರಿ ಮಾಡಿ. ಇನ್ನ ಗೌರ್ಮೆಂಟ್ ಜಾಬ್ ಬೆನಿಫಿಟ್ಸ್ ಅಂತ ಇದೆ. ಇಲ್ಲಿ ಸದಸ್ಯರು ಯಾವ್ದಾದ್ರು ಸರ್ಕಾರಿ ಸೇವೆಯಲ್ಲಿದ್ರೆ ಅದು ಯಾವ ಹುದ್ದೆಯಲ್ಲಿದ್ದಾರೆ, ಯಾವ ವೃಂದದಲ್ಲಿದ್ದಾರೆ ಅನ್ನೋದನ್ನ ಮಾಡ್ಬೇಕು. ಗ್ರೂಪ್ A, B, C, D ಅಂತ ಇದೆ, ಅದರಲ್ಲಿ ಯಾವ್ದು ಸಂಬಂಧಪಡ್ತದೆ ಅದನ್ನ ತುಂಬಿ. ಇನ್ನ ವಿದ್ಯಾರ್ಥಿ ವೇತನ ಯಾವ್ದಾದ್ರು ಪಡ್ಕೊಂಡಿದ್ರೆ ಅಲ್ಲಿ ಮೆಟ್ರಿಕ್ ಪೂರ್ವ ವಿದ್ಯಾರ್ಥಿ ವೇತನ, ಮೆಟ್ರಿಕ್ ನಂತರದ ವಿದ್ಯಾರ್ಥಿ ವೇತನ, ಈ ರೀತಿಯಾಗಿ ಆಪ್ಷನ್ ಓಪನ್ ಆಗ್ತದೆ. ಈ ತರ ಯಾವ್ದು ಇಲ್ಲ ಅಂತಂದೇಳಿ ಅಲ್ಲಿ ಏನಾದ್ರು ಪಡ್ಕೊಂಡಿದ್ರೆ ಅವ್ರು ಯಾವ್ದು ಹೇಳ್ತಾರೆ ಅದನ್ನ ಸೆಲೆಕ್ಟ್ ಮಾಡಿ, ಅಥವಾ ಯಾವ್ದು ಇಲ್ಲ ಅಂದ್ರೆ ಇಲ್ಲ ಅಂತಂದೇಳಿ ಓಕೆ ಮಾಡ್ಕೊಳ್ಳಿ. ಇನ್ನ ಮೀಸಲಾತಿಯಿಂದ ಪಡೆದ ಇತರೆ ಸೌಲಭ್ಯಗಳು ಅಂತ ಇದೆ. ಅಂದ್ರೆ ನೀವೇನಾದ್ರು ರಿಸರ್ವೇಶನ್ ಅನ್ನ ನಿಮ್ಮ ಕ್ಯಾಶ್ ಇಂದ ಕ್ಲೈಮ್ ಮಾಡಿ, ಅದರಿಂದ ನೀವೇನಾದ್ರೂ ಪಡ್ಕೊಂಡಿದ್ರೆ, ಯಾವ್ದಾದ್ರು ಸೌಲಭ್ಯವನ್ನ ಸರ್ಕಾರದಿಂದ ನೀವು ಪಡ್ಕೊಂಡಿದ್ರೆ
ಆ ಸೌಲಭ್ಯ ಯಾವುದನ್ನ ಪಡ್ಕೊಂಡಿದ್ದೀರಿ ಅಂತಕ್ಕಂಥದ್ದನ್ನಲ್ಲಿ ನಮೂದಿಸ್ಬೇಕಾಗ್ತದೆ. ಗಂಗಾ ಕಲ್ಯಾಣ ನೋಡಿ ಇಲ್ಲಿ ಬರ್ತಾ ಇದೆ. ಸಾಲದ ಸಬ್ಸಿಡಿ ಆಗಿರ್ಬೋದು, ಸ್ವ ಉದ್ಯೋಗಕ್ಕೆ ನಿಗಮ ಮಂಡಳಿಯಿಂದ ಸಬ್ಸಿಡಿ, ಫ್ಲಾಟ್ ಅಥವಾ ವಾಸದ ಮನೆ, ಕೈಗಾರಿಕಾ ನಿವೇಶನ, ಕೃಷಿ ಜಮೀನು, ಸರ್ಕಾರಿ ಸಿವಿಲ್ ಕಾಮಗಾರಿಗಳಲ್ಲಿ ಗುತ್ತಿಗೆ, ಸರ್ಕಾರಿ ಸೇವೆಯಲ್ಲಿ ಮುಂಬಡ್ತಿ, ಗಂಗಾ ಕಲ್ಯಾಣ ಇತರೆ ಅಂತ ಇದೆ. ಯಾವುದೂ ಇಲ್ಲ, ನಾವು ಯಾವ್ದು ತಗೊಂಡಿಲ್ಲ ಅಂತಂದೇಳಿ ಏನಾದ್ರು ಮಾಹಿತಿದಾರ ಹೇಳಿದ್ರೆ ಅದನ್ನ ಯಾವ್ದು ಇಲ್ಲ ಅಂತಂದೇಳಿ ತಾವು ತುಂಬಬೇಕಾಗ್ತದೆ. ನೆಕ್ಸ್ಟ್ 25, ನೀವು ಭಾರತ ಸಂವಿಧಾನದ ಅನುಚ್ಛೇದ 371 ಕಲ್ಯಾಣ ಕರ್ನಾಟಕ ಏನಿದೆಯಲ್ಲ 371 ಅಲ್ಲಿ ಏನಾದ್ರು ನೀವು ರಿಸರ್ವೇಶನ್ ಅನ್ನ ಪಡೆದಿದ್ರೆ ಯಾವುದಕ್ಕೆ ಪಡೆದಿದ್ದೀರಿ ಅಂತ ಕೇಳ್ತದೆ. ಶಿಕ್ಷಣ, ಉದ್ಯೋಗ ಅಥವಾ ಶಿಕ್ಷಣ ಉದ್ಯೋಗಗಳಲ್ಲಿ ಮೀಸಲಾತಿ ಪಡೆದಿದ್ದೇನೆ, ಅದರ್ಸ್ ಯಾವುದೂ ಇಲ್ಲ ಅಂತ ಬರ್ತದೆ. ಅಕಸ್ಮಾತ್ ಅವ್ರು ಏನಾದ್ರು 371ಗೆ ಒಳಪಟ್ಟು ಯಾವುದೂ ತಗೊಂಡಿಲ್ಲ ಅಂದ್ರೆ ಯಾವ್ದು ಇಲ್ಲ ಅಂತ ಮಾಡಿ, ಅಥವಾ ಯಾವ್ದಾದ್ರು ಅದರಿಂದ ಬೆನಿಫಿಟ್ ತಗೊಂಡಿದ್ರು, ಯಾವ್ದಾದ್ರು ಸೌಲಭ್ಯ ಇತ್ತು ಅವ್ರಿಗೆ ತಗೊಂಡಿದ್ರು, ಬಳಸ್ಕೊಂಡಿದ್ರು ಅಂದ್ರೆ ಅದನ್ನ ಕೇಳ್ಬಿಟ್ಟು ಎಂಟ್ರಿ ಮಾಡಿ. ಇನ್ನ ನೀವು ಹಾಲಿ ಕೆಲಸ ಮಾಡ್ತಿದ್ದೀರಾ ಅಂತ ಕೇಳ್ತಾ ಇದೆ. ಅಂದ್ರೆ ನೀವು ಎಂಪ್ಲಾಯ ಅಂತ ಕೇಳ್ತಾ ಇದೆ, ಕರೆಂಟ್ ಎಂಪ್ಲಾಯ್ ಅಂತ ಕೇಳ್ತಾ ಇದೆ. ಹೌದಿದ್ರೆ ಹೌದು ಅಂತ ಕೊಡಿ, ಇಲ್ಲ ಅಂದ್ರೆ ಇಲ್ಲ ಅಂತ ಕೊಡಿ. ಹೌದು ಎಂದಾದಲ್ಲಿ ಯಾವ ರೀತಿಯ ಉದ್ಯೋಗದ ಸ್ವರೂಪ ಯಾವುದು ಅಂತ ಇದೆ. ಸ್ವಂತ ವ್ಯವಹಾರದಲ್ಲಿ ಸ್ವಯಂ ಉದ್ಯೋಗ ಆಗಿರ್ಬೋದು, ಅಥವಾ ಉದ್ಯಮದಲ್ಲಿ ಸಹಾಯಕರಾಗಿರ್ಬೋದು, ಮತ್ತೆ ಸರ್ಕಾರಿ ಮಾಸಿಕ ವೇತನದ ಆಧಾರದ ಮೇಲೆ ಅಂತ ಇದೆ. ಮಾಸಿಕ ವೇತನದ ಆಧಾರದ ಮೇಲೆ ಖಾಸಗಿ ಉದ್ಯೋಗ, ಸಾಂದರ್ಭಿಕ ದಿನಗೂಲಿ ಅಂತ ಇದೆ ನೋಡಿ ಇಲ್ಲಿ. ಬಹಳಷ್ಟು ಜನ ದಿನಗೂಲಿ ಅಂತ ಹೇಳ್ತಾ ಇರ್ತಾರೆ ಹಳ್ಳಿ ಕಡೆಗಳಲ್ಲೆಲ್ಲ. ಅದಕ್ಕೆ 4ನೇ ಆಪ್ಷನ್ ಇದೆ, ಸಾಂದರ್ಭಿಕವಾಗಿ ಆಗಿರ್ಬೋದು ಅಥವಾ ದಿನಗೂಲಿ ಕಾರ್ಮಿಕರಾಗಿ ನೇಮಕೊಂಡಿದ್ರೆ, ಮತ್ತೆ ಗಿಗ್ ವರ್ಕರ್ ಆಗಿ ಉದ್ಯೋಗದಲ್ಲಿದ್ರೆ, ಓಲಾ, ಊಬರ್, ಸ್ವಿಗ್ಗಿ, ಝೊಮ್ಯಾಟೊ ಇತ್ತೀಚೆಗೆ ಇದು ಹೆಚ್ಚು ಚಾಲ್ತಿಯಲ್ಲಿ ಇರ್ತಕ್ಕಂಥದ್ದು. ಆ ತರದ ಯಾವ್ದಾದ್ರು ವರ್ಕರ್ ಆಗಿದ್ರೆ ಅದನ್ನ ನೀವು ಅಲ್ಲಿ ಸೆಲೆಕ್ಟ್ ಮಾಡ್ಬೇಕಾಗ್ತದೆ. ಇಲ್ಲಿ ನಾನು ಸರ್ಕಾರಿ ಮಾಸಿಕ ವೇತನ ಅಂತ ಸರ್ಕಾರಿ ಉದ್ಯೋಗ ಅಂತಂದೇಳಿ ನಾನು ಸೆಲೆಕ್ಟ್ ಮಾಡಿದ್ದೇನೆ. ನೆಕ್ಸ್ಟ್ ಅದು ಸೆಲೆಕ್ಟ್ ಮಾಡಿದ ತಕ್ಷಣ ಏನಾಗ್ತದೆ, ಅದರಲ್ಲಿ ಮತ್ತೆ 26B ಎಂದ ಈ ಬಿ ಅಲ್ಲಿ ಏನಾಗ್ತದೆ ಅಂದ್ರೆ ನೋಡಿ 26 ಅಲ್ಲಿ ನೀವು ಹಾಲಿ ಕೆಲಸ ಮಾಡ್ತಿದ್ದೀರಾ ಅಂತ ಕೇಳಿದ್ವಿ, ಹೌದು ಅಂತ ಕೊಟ್ವಿ. 26B ಅಲ್ಲಿ ಎ ಅಲ್ಲಿ ಏನಾಗ್ತದೆ, ಉದ್ಯೋಗದ ಸ್ವರೂಪ ಕೇಳಿದ್ರು, ಸರ್ಕಾರಿ ಉದ್ಯೋಗ ಅಂತ ಹಾಕಿದ್ವಿ. ನೆಕ್ಸ್ಟ್ ಆಪ್ಷನ್ ಬಿ ಅಲ್ಲಿ ಏನಾಗ್ತದೆ ಅಂದ್ರೆ 26B ಅಲ್ಲಿ ಅದರ ಸ್ವರೂಪ ಕೇಳ್ತದೆ. ಅಂದ್ರೆ ಕೇಂದ್ರ ಸರ್ಕಾರದೋ, ರಾಜ್ಯ ಸರ್ಕಾರದೋ, ನಿಗಮ ಮಂಡಳಿದ ಅಂತ ಕೇಳ್ತದೆ. ಸೊ ಇಲ್ಲಿ ನಾವು ರಾಜ್ಯ ಸರ್ಕಾರದ ಸೇವೆಯಲ್ಲಿ ಇರೋದ್ರಿಂದ ರಾಜ್ಯ ಸರ್ಕಾರದ ಸೇವೆಯಲ್ಲಿ ಅಂತ ಕೊಡ್ತೇವೆ. ಅದಾದ್ಮೇಲೆ 26C ಏನ್ ಕೇಳ್ತದೆ ಅಂದ್ರೆ ಅದರಲ್ಲಿ ಗ್ರೂಪ್ ಕೇಳ್ತದೆ. ಅಂದ್ರೆ ರಾಜ್ಯ ಸರ್ಕಾರದ ಸೇವೆಯಲ್ಲಿದ್ದಾಗ ಯಾವ ವೃಂದದ ನೀವು ನೌಕರರು ಅಥವಾ ಅಧಿಕಾರಿಗಳಾಗಿದ್ದೀರಿ ಅಂತಕ್ಕಂಥದ್ದನ್ನ ಕೇಳ್ತದೆ. ಗ್ರೂಪ್ ABCD ಅಂತ ಇರ್ತದೆ. ಸೊ ಅಲ್ಲಿ ನಮ್ದು ಗ್ರೂಪ್ ಸಿ ಆಗಿರೋದ್ರಿಂದ ಸುಮ್ನೆ ನಾನು ಒಂದು ಮಾಹಿತಿಗೋಸ್ಕರ ಗ್ರೂಪ್ ಸಿ ಅಂತ ಹಾಕಿದ್ದೇನೆ, ಟೀಚರ್ಸ್ ಆಗಿರೋದ್ರಿಂದ. ಇನ್ನ ಸರ್ಕಾರಿ ಅಥವಾ ಖಾಸಗಿ ಕ್ಷೇತ್ರದಲ್ಲಿ ಸೇವೆ ಉದ್ಯೋಗ ಅಂತಂದೇಳಿ ಇದೆ, ಅದನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ಪ್ರೈವೇಟ್ ಸೆಕ್ಟರ್ ಅಲ್ಲಿ ನೀವೇನಾದ್ರೂ ಕೆಲಸ ಮಾಡ್ತಾ ಇದ್ರಿ ಅಂತಂದೇಳಿ ಅಂದ್ರೆ ಆನ್ ಮಂತ್ಲಿ ಸ್ಯಾಲರಿ ಬೇಸಸ್ ಅಂತಂದೇಳಿ ಇದೆ, ಅಲ್ಲಿ ಏನಾದ್ರು ಮಾಡ್ತಾ ಇದ್ರೆ ಸರ್ಕಾರಿ ಅಥವಾ ಖಾಸಗಿ ಕ್ಷೇತ್ರದಲ್ಲಿ ಸೇವಾ ಉದ್ಯೋಗ ಇದೆ. ಸೊ ರಾಜ್ಯ ಸರ್ಕಾರದ ಸೇವೆಯಲ್ಲಿ ಅಂತಂದೇಳಿ ಅಲ್ಲಿ ಏನ್ ಮಾಡಿ ಅಂದ್ರೆ ತುಂಬ್ತಾ ಇದ್ದೇನೆ. ಅಲ್ಲಿ ಸಂಬಂಧಪಟ್ಟಂತ ಆಪ್ಷನ್ ಅನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ಇನ್ನ ನೀವು ತೊಡಗಿರುವ ಹಾಲಿ ಉದ್ಯೋಗ ವ್ಯಾಪಾರ ಅಂತ ಇದೆ, ಅಲ್ಲಿ ಯಾವುದು ಅಂತಂದೇಳಿ ಇದೆ. ಸೊ ಅಲ್ಲಿ ನೋಡಿ ಇಷ್ಟು ಆಪ್ಷನ್ ಓಪನ್ ಆಗ್ತದೆ. ಇದು ಯಾವ್ದಕ್ಕೆ ಅಂತಂದೇಳಿ ಅಂದ್ರೆ ನೀವೇನಾದ್ರು ಸ್ವಯಂ ಉದ್ಯೋಗ ಅಂತಂದೇಳಿ ನೀವೇನಾದ್ರು ಕೊಟ್ರೆ ಅಲ್ಲಿ ಏನಾಗ್ತದೆ, ಈ 28 ಅಂತಕ್ಕಂಥದ್ದು ಏನಾಗ್ತದೆ ಓಪನ್ ಆಗ್ತದೆ. ಅಲ್ಲಿ ಸಂಬಂಧಪಟ್ಟದ್ದನ್ನ ನಾವೇನ್ ಮಾಡ್ಬೇಕು, ಸೆಲೆಕ್ಟ್ ಮಾಡ್ಕೋಬೇಕಾಗ್ತದೆ. ಸುಮಾರು 111 ಆಪ್ಷನ್ಗಳು ಬರ್ತದೆ. ಅಂದ್ರೆ ಸ್ವಯಂ ಉದ್ಯೋಗದಲ್ಲಿ ಯಾವೆಲ್ಲವನ್ನು ಪ್ರಮುಖವಾಗಿ ನಾವು ಪಟ್ಟಿ ಮಾಡ್ಲಿಕ್ಕೆ ಸಾಧ್ಯ ಇದೆ ಅವನ್ನೆಲ್ಲವನ್ನು ಮೆನ್ಷನ್ ಮಾಡಲಾಗಿದೆ. ಸೊ ನಾವು ಆಲ್ರೆಡಿ ಸರ್ಕಾರಿ ಉದ್ಯೋಗವನ್ನ ನಾವು ಸೆಲೆಕ್ಟ್ ಮಾಡಿರೋದ್ರಿಂದ ಇಲ್ಲಿ ಹಾಲಿ ಉದ್ಯೋಗ ವ್ಯಾಪಾರ ಅಥವಾ ಸ್ವಯಂ ಉದ್ಯೋಗದಲ್ಲಿ ಯಾವುದೂ ಇಲ್ಲ ಅಂತ ನಾನು ಕೊಡ್ತಾ ಇದ್ದೀನಿ. ನಿಮ್ಮ ಕುಟುಂಬದ ಕುಲಕಸುಬು ಅಂತ ಇದೆ, ಅವರನ್ನು ಕೇಳಿ ಕುಟುಂಬದ ಕುಲಕಸುಬು ಮೊದ್ಲಿಂದಲೇ ಏನ್ ಮಾಡ್ಕೊಂಡ್ ಬಂದಿದ್ದಾರೆ ಸಾಂಪ್ರದಾಯಿಕವಾಗಿ ವಂಶಾವಳಿಗಳಿಂದ ಅದನ್ನ ಕೇಳಿಬಿಟ್ಟು ಅಲ್ಲಿ ಕೃಷಿ ಸಾಗುವಳಿ ಅಥವಾ ಪಶು ಸಂಗೋಪನೆಯನ್ನ, ಕುಶಲಕರ್ಮಿಗಳ ಲೋಹದ ಬೈರಾಗಿನ ಅಂತ ಇದೆ, ಅದಕ್ಕೆ ಬಳೆ ಮಾರುವವರು, ಕ್ಷೌರಿಕರು, ಈ ರೀತಿಯಾಗಿ ಅನೇಕ ಆಪ್ಷನ್ಗಳು ಬರ್ತದೆ. ಅದರಲ್ಲಿ ಯಾವುದು ಅದಕ್ಕೆ ಸಂಬಂಧಪಟ್ಟಿದೆ ಆ ಕುಟುಂಬಕ್ಕೆ ಅಥವಾ ಆ ಕುಟುಂಬದ ಸದಸ್ಯರಿಗೆ ಅದನ್ನ ಏನ್ ಮಾಡಿ ಅಂದ್ರೆ ನೀವು ಸೆಲೆಕ್ಟ್ ಮಾಡ್ಬಿಟ್ಟು ಏನ್ ಮಾಡಿ ಅದನ್ನ ತುಂಬಿ. ಹರಗು ಕೆಲಸಗಾರರು, ಚಮ್ಮಾರಿಕೆ, ಸುಣ್ಣಗಾರಿಕೆ, ನಾದಸ್ವರ, ನೀರ್ಗಂಟಿ, ಗಾಣದ ಉತ್ಪಾದನೆ, ಕುಂಬಾರರು, ಪುರೋಹಿತರು, ಧಾರ್ಮಿಕ ಭಿಕ್ಷುಗಳು ಅಂತ ಇದೆ, ಅದನ್ನ ನಾವು ಸೆಲೆಕ್ಟ್ ಮಾಡಿದ್ದೀನಿ. ನೆಕ್ಸ್ಟ್ ನೀವು ನಿಮ್ಮ ಕುಲುವ ಕಸುಬನ್ನ ಮುಂದುವರಿಸಿ
ಇದ್ದೀರಾ ಅಂದ್ರೆ ನಿಮ್ಮ ಕುಲಕಸುಬು ಯಾವ್ದಂತ ಸೆಲೆಕ್ಟ್ ಮಾಡಿದ್ರಿ, ಈಗ ಅದನ್ನ ಪ್ರಸ್ತುತ ಅದನ್ನ ಮುಂದುವರಿಸ್ತಾ ಇದ್ದೀರಾ ಅಥವಾ ಡ್ರಾಪ್ ಮಾಡಿದಿರಾ, ಬಂದ್ ಮಾಡಿದಿರಾ ಅನ್ನೋದನ್ನ ಕೇಳ್ತದೆ. ಹೌದಾದಲ್ಲಿ ಹೌದು ಅಂತ ಕೊಡಿ, ಇಲ್ಲವಾದಲ್ಲಿ ಇಲ್ಲ ಅಂತ ಕೊಡಿ. ನಿಮ್ಮ ಕುಲಕಸುಬಿನಿಂದ ಬಂದ ಕಾಯಿಲೆಗಳು ಸ್ಥಾನಿಕ ವಿಶಿಷ್ಟ ಕಾಯಿಲೆಗಳಿಂದ ಅದಕ್ಕೆ ಕೆಲ ಕುಲಕಸುಬುಗಳನ್ನ ಈಗ ಸುಣಗಾರಿಕೆ ಅಂತ ಇರ್ತದೆ, ಅದನ್ನ ಬೇಯಿಸೋದ್ರಿಂದ ಏನಾಗ್ತದೆ ಅವ್ರಿಗೆ ಶ್ವಾಸಕೋಶ ಸಂಬಂಧಿತ ಆ ಕಾಯಿಲೆಗಳು ಬಂದಿರ್ತದೆ. ಅಂತವೇನಾದ್ರು ಇದ್ದಂತ ಸಂದರ್ಭದಲ್ಲಿ ಸೆಲೆಕ್ಟ್ ಮಾಡ್ಕೊಳ್ಳಿ. ನೋಡಿ, ಚರ್ಮ ರೋಗ, ಕರುಳಿಗೆ ಸಂಬಂಧಪಟ್ಟಂತ ವ್ಯಾಧಿಗಳು, ಆಸ್ತಮಾ, ಅಲರ್ಜಿ, ಮೂರ್ಛೆ ರೋಗ, ಮೂಳೆಗೆ ಸಂಬಂಧಪಟ್ಟಂತ ರೋಗಗಳು, ಕ್ಷಯ ರೋಗ ಅಂತ ಇದೆ. ಕೇಳಿ ಇದ್ರಲ್ಲಿ ಯಾವ್ದಾದ್ರು ಬಂದಿದ್ರೆ ಅದನ್ನ ಏನ್ ಮಾಡಿ ಅಂದ್ರೆ ಸೆಲೆಕ್ಟ್ ಮಾಡಿ. ಗುಣಪಡಿಸಲಾದ ದೀರ್ಘಾವಧಿಯ ಕಾಯಿಲೆಗಳು ಅಂತ ಇದೆ. ಯಾವುದು ಇಲ್ಲ ಅಂದ್ರೆ ಯಾವುದು ಇಲ್ಲ ಅಂತಂದಲ್ಲಿ ನನ್ನ ಹಂತದಲ್ಲಿ ಲಾಸ್ಟ್ ಆಪ್ಷನ್ ಅನ್ನ ಸೆಲೆಕ್ಟ್ ಮಾಡಿ. ನೀವು ಯಾವುದೇ ಆಪ್ಷನ್ ಹೋದ್ರು ಲಾಸ್ಟ್ ಗೆ ನನ್ನ ಅಥವಾ ಯಾವುದೂ ಇಲ್ಲ ಅಂತಕ್ಕಂಥ ಆಪ್ಷನ್ ಇದ್ದೇ ಇರ್ತದೆ. ಯಾವುದೂ ಇಲ್ಲ ಅಂದಾಗ ಅದನ್ನ ನೀವು ಅದು ಸೆಲೆಕ್ಟ್ ಮಾಡ್ಬೇಕಾಗ್ತದೆ. ಇನ್ನು ವಾರ್ಷಿಕ ಆದಾಯ ಅಂತಂದಲ್ಲಿ ಕೇಳ್ತಾ ಇದೆ. ನೋಡಿ, ಅದಕ್ಕೂ ಮುಂಚೆ 33 ನೀವು ಪ್ರತಿದಿನ ಕೂಲಿ ತೆಗೆದುಕೊಂಡಲ್ಲಿ ದಿನವೊಂದಕ್ಕೆ ಸಿಗುವ ದಿನಗೂಲಿ ಮೊತ್ತ ರೂಪಾಯಿ ಅಂತ ಇದೆ. ಅಂದ್ರೆ ನೀವೇನಾದ್ರೂ ದಿನಗೂಲಿ ನೌಕರರು ಅಂತ ನೀವು ಅಲ್ಲಿ ಏನಾದ್ರೂ ತುಂಬಿದ್ರೆ ದಿನವೊಂದಕ್ಕೆ ಎಷ್ಟು ಕೂಲಿಯನ್ನ ತಾವುಗಳು ಪಡಿತೀರಿ ಅಂತಕ್ಕಂಥದ್ದನ್ನ ಮೆನ್ಷನ್ ಮಾಡ್ಬೇಕಾಗ್ತದೆ. ಅಲ್ಲಿ ಉದಾಹರಣೆಗೆ ಅವನು ಒಂದು 300 ರೂಪಾಯಿ ಅಂತ ತಿಳ್ಕೊಳ್ಳಿ. ಆ ಮಾಹಿತಿದಾರ 300 ರೂಪಾಯಿ ತಗೊಳ್ತೀವಿ ಅಂತ ಹೇಳಿದ್ರೆ 300 ರೂಪಾಯಿ ಅಥವಾ 400, ಅವ್ರು ಎಷ್ಟು ಹೇಳ್ತಾರೋ ಅಷ್ಟನ್ನ ನೀವು ಅಲ್ಲಿ ಏನ್ ಮಾಡಿ ಫಿಲ್ ಮಾಡಿ. ಇನ್ನು ವಾರ್ಷಿಕ ಆದಾಯ ಅಂತ ಇದೆ. ಇಲ್ಲಿ ಗಮನಿಸಬೇಕಾಗಿರ್ತಕ್ಕಂಥದ್ದು ವಾರ್ಷಿಕ ಆದಾಯ, ಆ ವ್ಯಕ್ತಿಯ ವಾರ್ಷಿಕ ಆದಾಯ ಎಷ್ಟಾಗಿರ್ತದೋ ಅದನ್ನ ನೀವು ಮೆನ್ಷನ್ ಮಾಡ್ಬೇಕು. ಕ್ವಶನ್ ನಂಬರ್ 34, ವೈಯಕ್ತಿಕ ವಾರ್ಷಿಕ ಆದಾಯ ಅಂದ್ರೆ ಕುಟುಂಬದ ಒಟ್ಟು ಆದಾಯ ಇಲ್ಲ, ನೆನಪಿರ್ಲಿ. ಇದು ಕೇವಲ ನೀವೇನು ಯಾವ ಮೆಂಬರ್ ಅನ್ನ ತುಂಬ್ತಾ ಇದ್ದೀರಲ್ಲ ಆತನ ವೈಯಕ್ತಿಕ ವಾರ್ಷಿಕ ಆದಾಯ ಎಷ್ಟಿದೆ ಅನ್ನೋದನ್ನ ಕೇಳ್ಬಿಟ್ಟು ನೀವು ತುಂಬಬೇಕಾಗ್ತದೆ. ಈಗ ಪರ್ಟಿಕ್ಯುಲರ್ ಆಗಿ ಕೇವಲ ಆ ವ್ಯಕ್ತಿಯ ಆದಾಯ, ವಾರ್ಷಿಕ ಆದಾಯ ಎಷ್ಟು ಅನ್ನೋದನ್ನ ತುಂಬಬೇಕಾಗ್ತದೆ. ಅಲ್ಲಿ ಆಪ್ಷನ್ ಬಿಲೋ 20,000 ಅಂತ ಇದೆ, ಲೆಸ್ ದೆನ್ 20,000 ಅಂತ ಇದೆ. ಅಂದ್ರೆ 20,000ಕ್ಕಿಂತ ಕಡಿಮೆ, 20,001 ರೂಪಾಯಿಂದ ಹಿಡಿದು 1,00,000 ಈ ತರ ಆಪ್ಷನ್ ಬರುತ್ತೆ. ಅದಕ್ಕೆ ಅವ್ರು ಯಾವ ಆಪ್ಷನ್ ಅನ್ನ ಹೇಳ್ತಾರೆ ಅದನ್ನ ಮಾಡಿ. ಅಕಸ್ಮಾತ್ ಆತ ಆದಾಯವೇ ಇಲ್ಲ ಅಂತ ಹೇಳ್ದ ಅಂತ ತಿಳ್ಕೊಳ್ಳಿ, ನೋ ಇನ್ಕಮ್ ಅಂತ, ಅದಕ್ಕೂ ನಂಬರ್ 8 ರಲ್ಲಿ ಆಪ್ಷನ್ ನಂಬರ್ 8 ರಲ್ಲಿ ಆದಾಯವಿಲ್ಲ, ನೋ ಇನ್ಕಮ್ ಅಂತ ಇದೆ. ಮತ್ತು ಯಾವುದೂ ಇಲ್ಲ, ಈ ಮೇಲಿರ್ತಕ್ಕಂಥ 8 ಆಪ್ಷನ್ಗಳು ಸಂಬಂಧ ಪಡದೆ ಇದ್ದಂತ ಸಂದರ್ಭದಲ್ಲಿ ಯಾವುದೂ ಇಲ್ಲ ನನ್ನಂತದಲ್ಲಿ ತುಂಬಿ. ಇನ್ನ ನೀವು ಯಾವ ಕೌಶಲಾಭಿವೃದ್ಧಿಯಲ್ಲಿ ತರಬೇತಿ ಪಡೆಯಲು ಇಚ್ಛಿಸುತ್ತೀರಿ ಅಂತಂದೇಳಿ, ಯಾವ ಸ್ಕಿಲ್ ಡೆವಲಪ್ಮೆಂಟ್ಗೆ ಟ್ರೈನಿಂಗಿಗೆ ನೀವು ಇಷ್ಟಪಡ್ತೀರಿ ಅನ್ನೋದನ್ನ ಅವ್ರು ಕೇಳಿ ಓದಿ ಹೇಳಿ. ಅವ್ರ ಮುಂದ್ಗಡೆ ಜವಳಿ ಮತ್ತು ಉಡುಪುಗಳು, ದರ್ಜಿ, ಹೊಲಿಗೆ ಯಂತ್ರ ನಿರ್ವಾಹಕ ಆಗಿರ್ಬೋದು, ವಾಹನದ ಬಿಡಿಭಾಗಗಳಿಗೆ ಸಂಬಂಧಪಟ್ಟದ್ದಾಗಿರ್ಬೋದು, ಎಲೆಕ್ಟ್ರಾನಿಕ್ಸ್ ಗಳಿಗೆ ಸಂಬಂಧಪಟ್ಟದ್ದಾಗಿರ್ಬೋದು, ಇನ್ನು ಔಷಧಿಗಳು, ರಾಸಾಯನಿಕಗಳಿಗೆ ಮತ್ತು ಆಹಾರ ಸಂಸ್ಕರಣೆಗೆ ಈ ರೀತಿಯಾಗಿರ್ತಕ್ಕಂಥ ಆಪ್ಷನ್ಗಳಿದೆ. ಅದರಲ್ಲಿ ಯಾವುದನ್ನ ಅವ್ರು ಏನಾದ್ರು ಇಷ್ಟಪಟ್ಟರು ಅಂದ್ರೆ ಅದಕ್ಕೆ ಸ್ಕಿಲ್ ಡೆವಲಪ್ಮೆಂಟ್ಗೆ ಅದನ್ನ ಸೆಲೆಕ್ಟ್ ಮಾಡಿ, ಅಥವಾ ಯಾವುದೂ ಇಲ್ಲ ಅಂದ್ರೆ ಯಾವುದೂ ಇಲ್ಲ ಅಂತ ಸೆಲೆಕ್ಟ್ ಮಾಡಿ. ನೀವು ಬ್ಯಾಂಕ್ ಅಕೌಂಟ್ ಹೊಂದಿದ್ದೀರಾ ಅಂತ ಕೇಳ್ತದೆ. ಅಂದ್ರೆ ಆ ಪರ್ಟಿಕ್ಯುಲರ್ ಆಗಿ ಯಾವ ವ್ಯಕ್ತಿಯನ್ನ, ಯಾವ ಮೆಂಬರ್ ಅನ್ನ ನಾವು ಪ್ರಶ್ನೆಯನ್ನ ಕೇಳ್ತಾ ಇದೀವಿ ಆ ವ್ಯಕ್ತಿಯ ಅಕೌಂಟ್ ಇದೆಯಾ ಇಲ್ವೋ ಅಂತಂದ್ರೆ ಕೇಳ್ಬೇಕು. ಅಂದ್ರೆ ಕುಟುಂಬದ ಮುಖ್ಯಸ್ಥರು ಅಕೌಂಟ್ ಇರ್ತದೆ, ಬಟ್ ಈತಂದು ಇರುತ್ತೋ ಇಲ್ವೋ ಅನ್ನೋದನ್ನ ಕೇಳ್ಬಿಟ್ಟು ಅದನ್ನ ತುಂಬಬೇಕಾಗ್ತದೆ. ಹಾಗಾಗಿ ಪರ್ಟಿಕ್ಯುಲರ್ ಒಬ್ಬೊಬ್ಬ ಮೆಂಬರ್ಗೆ ಮಾತ್ರ ಇದನ್ನ ಪ್ರಶ್ನಾವಳಿಗಳಿರೋದ್ರಿಂದ ಆ ಮೆಂಬರ್ಗೆ ಇದೆಯೋ ಇಲ್ವೋ ಅನ್ನೋದನ್ನ ಕನ್ಫರ್ಮ್ ಮಾಡ್ಕೊಂಡ್ಬಿಟ್ಟು ನೀವೇನ್ ಮಾಡಿ ಅಂದ್ರೆ ಹೌದಿದ್ರೆ ಹೌದು, ಇಲ್ದಿದ್ರೆ ಇಲ್ಲ ಅಂತ ತುಂಬಿ. ಈಗ ಆಲ್ಮೋಸ್ಟ್ ಏನಾಗ್ತದೆ, ಸರ್ವೇ ಸಾಮಾನ್ಯವಾಗಿ ಸರ್ಕಾರದ ಎಲ್ಲಾ ರೀತಿಯ ಯೋಜನೆಗಳು ಮತ್ತು ಸೌಲಭ್ಯಗಳು, ಕಾರ್ಯಕ್ರಮಗಳ ಬೆನಿಫಿಟ್ ಅನ್ನ, ಸೌಲಭ್ಯವನ್ನು ಪಡಿಲಿಕ್ಕೆ, ಭಾಗಿದಾರರಾಗ್ಲಿಕ್ಕೆ ಬ್ಯಾಂಕ್ ನಲ್ಲಿ ಅಕೌಂಟ್ ಹೊಂದೋದು ಕಡ್ಡಾಯವಾಗಿರೋದ್ರಿಂದ ಆಲ್ಮೋಸ್ಟ್ ಎಲ್ಲರೂ ಅಕೌಂಟ್ ಅನ್ನ ಮಾಡಿಸಿರ್ತಾರೆ. ಹಾಗಾಗಿ ಅದನ್ನ ಸೆಲೆಕ್ಟ್ ಮಾಡ್ಬಿಟ್ಟು ಹೌದಿದ್ರೆ ಹೌದು ತುಂಬಿ, ಇಲ್ಲ ಅಂದ್ರೆ ಇಲ್ಲ ತುಂಬಿ. ಇನ್ನ ನೀವು ಕಂಪ್ಯೂಟರ್ ಸಾಕ್ಷರತೆ ಹೊಂದಿದ್ದೀರಾ ಅಂತ ಕೇಳ್ತದೆ. ಅವ್ರಿಗೆ ಏನಾದ್ರು ಕಂಪ್ಯೂಟರ್ ಲಿಟ್ರಸಿ ಆಗಿದ್ರೆ ಅವ್ರಿಗೆ ಅದ್ರ ಬಗ್ಗೆ ಮಾಹಿತಿ ಇದ್ರೆ ಕೇಳಿ, ಹೌದಿದ್ರೆ ಹೌದು ತುಂಬಿ, ಇಲ್ಲ ಅಂದ್ರೆ ಇಲ್ಲ ತುಂಬಿ. ಆರೋಗ್ಯ ವಿಮಾ ವಿವರ ಅಂತ ಇದೆ. ಯಾವ್ದಾದ್ರು ಹೆಲ್ತ್ ಇನ್ಶೂರೆನ್ಸ್ ಮಾಡಿದ್ರೆ ಗವರ್ಮೆಂಟ್ ಸೆಕ್ಟರ್ ಗಳಲ್ಲಾಗಿರ್ಬೋದು ಅಥವಾ ಪ್ರೈವೇಟ್ ಸೆಕ್ಟರ್ ಗಳಲ್ಲಿ, ಅಥವಾ ಯಾವುದೂ ಇಲ್ಲ ಅಂದ್ರೆ ಯಾವುದೂ ಇಲ್ಲ ಅಂತ ತುಂಬಿ. ಇನ್ನ ಜನಪ್ರತಿನಿಧಿಗಳಾಗಿದ್ದಲ್ಲಿ ಅಥವಾ ಪದಾಧಿಕಾರಿಗಳಾಗಿದ್ದಲ್ಲಿ ವಿವರಗಳು ಅಂತಕ್ಕಂಥದ್ದಿದೆ. ಇಲ್ಲಿ ಯಾವುದು ಜನಪ್ರತಿನಿಧಿಗಳಾಗಿದ್ದಲ್ಲಿ ಅಂತಂದೇಳಿದೆ, ಅಥವಾ ಅದರಲ್ಲಿ ಯಾವ್ದಾದ್ರು ಪದಾಧಿಕಾರಿಗಳಾಗಿದ್ದಲ್ಲಿ ಹೌದಿದ್ರೆ ಹೌದು, ಇಲ್ದಿದ್ರೆ ಇಲ್ಲ ತುಂಬಿ. ಹೌದಿದ್ರೆ ಮತ್ತೆ ಆಪ್ಷನ್ ಓಪನ್ ಆಗ್ತದೆ. ನೋಡಿ, ಇಲ್ಲ ಅಂತ ಕೊಟ್ರೆ ನೆಕ್ಸ್ಟ್ ಯಾವುದು ಓಪನ್ ಆಗಲ್ಲ. ಹೌದಿದ್ರೆ ಹೌದು ಅಂತ ಕೊಡ್ತೇನೆ. ನೆಕ್ಸ್ಟ್ ಏನ್ ಮಾಡ್ತದೆ, ಸೆಲೆಕ್ಟ್ ಅಂತ ಬರ್ತದೆ. ಅದರಲ್ಲಿ ಯಾವುದು ಸದಸ್ಯತ್ವ ಅಂದ್ರೆ ಮೆಂಬರ್ ಆಗಿದ್ರು ಕೇವಲ, ಅಥವಾ ಪದಾಧಿಕಾರಿ ಆಗಿದ್ರು, ಪದಾಧಿಕಾರಿಯಲ್ಲಿ ಸಚಿವರು, ಅಧ್ಯಕ್ಷರು, ಸಭಾಪತಿ ಈ ತರದ್ದೆಲ್ಲ ಬರ್ತದೆ. ಅದರಲ್ಲಿ ಸದಸ್ಯತ್ವ ಅಂತ ಕೊಟ್ರೆ ಸದಸ್ಯತ್ವ ಬರ್ತದೆ. ಮತ್ತೆ ಸ್ಟೇಟಸ್ ಅಂತಂದೇಳಿದೆ,
ಇಲ್ಲಿ ಹಾಲಿ ಅಥವಾ ಮಾಜಿ ಅಂತ ಕೇಳ್ತದೆ. ಅಂದ್ರೆ ನೀವೇನಾದ್ರೂ ಮಾಜಿ ಆಗಿದ್ರೋ, ಮಾಜಿ ಮೆಂಬರ್ ಆಗಿದ್ರು, ಅಥವಾ ಈಗ ಪ್ರೆಸೆಂಟ್ ಹಾಲಿ ಇದ್ರೆ ಹಾಲಿ ಅದನ್ನ ಕೇಳ್ಬಿಟ್ಟು ಅವರಿಂದ ಮಾಹಿತಿಯನ್ನ ತುಂಬಿ. ಇನ್ನ ನಿಗಮ ಮಂಡಳಿ ಸಹಕಾರ ಸಂಘ ಪದಾಧಿಕಾರಿಗಳಾಗಿದ್ದಲ್ಲಿ ವಿವರಗಳು. ಯಾವ್ದಾದ್ರು ಆ ಸದಸ್ಯ, ನೀವು ಯಾವ್ದನ್ನ ಭರ್ತಿ ಮಾಡ್ತಾ ಇದ್ದೀರಿ ಆ ಸದಸ್ಯನ ನಿಗಮ ಮಂಡಳಿಗಳಲ್ಲಿ ಅಥವಾ ಸಹಕಾರಿ ಸಂಘಗಳಲ್ಲಿ ಪದಾಧಿಕಾರಿಯಾಗಿದ್ದಲ್ಲಿ ಅದರ ವಿವರಗಳನ್ನು ತುಂಬಬೇಕು. ಹೌದು ಅಂತ ಕೊಟ್ಟರೆ ಮಾತ್ರ ಏನಾಗ್ತದೆ, ನೆಕ್ಸ್ಟ್ ಆಪ್ಷನ್ ಓಪನ್ ಆಗ್ತದೆ. ಸದಸ್ಯನಾಗಿದ್ದಾನೋ ಅಥವಾ ನೋಡಿ ಅಲ್ಲಿ ಸದಸ್ಯತ್ವ ಅಂತ ಕೊಟ್ಟೆ, ಹಾಲಿನೋ ಮಾಜಿನೋ ಅಂತ ಬರ್ತದೆ. ಅಥವಾ ಇಲ್ಲ ಅಂತ ಆದಲ್ಲಿ ಆ ನೆಕ್ಸ್ಟ್ ಆಪ್ಷನ್ಗಳು ಓಪನ್ ಆಗಲ್ಲ. ನೋಡಿ, ಒಟ್ಟು 40 ಪ್ರಶ್ನಾವಳಿಗಳು. ಈ 40 ಪ್ರಶ್ನಾವಳಿಗಳು ಒಂದು ಕುಟುಂಬದ ಒಬ್ಬ ಸದಸ್ಯನಿಗೆ ಸಂಬಂಧಪಟ್ಟದ್ದಿರ್ತದೆ. ಉದಾಹರಣೆಗೆ ಈ 40 ಪ್ರಶ್ನೆಗಳನ್ನ ಕೇವಲ ಒಬ್ಬ ಸದಸ್ಯನಿಗೆ ಮಾತ್ರ ತುಂಬತಕ್ಕಂಥದ್ದು. 5 ಜನ ಇದ್ರು ಅಂತ ತಿಳ್ಕೊಳ್ಳಿ. ಇದೇ ರೀತಿಯಾಗಿರ್ತಕ್ಕಂಥ 5 ಜನ ಸದಸ್ಯರಿಗೆ 40 ಪ್ರಶ್ನೆಗಳನ್ನ ಕೇಳಬೇಕಾಗ್ತದೆ. ಅಲ್ಲಿಗೆ 5 × 40 ಅಂದ್ರೆ 5 × 20, 200 ಪ್ರಶ್ನೆಗಳು ಕೇವಲ ಕುಟುಂಬದ ಸದಸ್ಯರಿಗೆ ಸಂಬಂಧಪಟ್ಟಂತೆ ಆಗ್ತದೆ. ಸೇಮ್ ಮಾಹಿತಿ ಇರ್ತದೆ, ಬಟ್ ಕೇಳ್ಬಿಟ್ಟು ನೀವೇನ್ ಮಾಡ್ಬೇಕು ಅಂದ್ರೆ, ಒಂದೇ ಕುಟುಂಬದ ಸದಸ್ಯರಾಗಿದ್ರು ಸಹಿತ ಒಬ್ಬ ಸದಸ್ಯನಿಗೆ ಮತ್ತೊಬ್ಬ ಸದಸ್ಯನಿಗೂ ಮಾಹಿತಿ ಏನಾಗ್ತದೆ, ಬೇರೆ ಬೇರೆ ಆಗಿರ್ತದೆ, ವ್ಯತ್ಯಾಸ ಆಗಿರ್ತದೆ. ಅದನ್ನೆಲ್ಲ ತುಂಬಿ ಆದ್ಮೇಲೆ ನೀವು ಸೇವ್ ಫಿನಿಶ್ ಅಂತಂದೇಳಿ ಏನ್ ಮಾಡ್ಬೇಕು, ಆಪ್ಷನ್ ಅನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ನೋಡಿ, ಈಗ ಮತ್ತೆ ನೀವೇನಾಗ್ತದೆ ಅಂದ್ರೆ ಇಲ್ಲಿ ಕಂಪ್ಲೀಟೆಡ್ ಅಂತ ಬರ್ತದೆ. ಇಲ್ಲಿ ಯಾವ ಮೆಂಬರ್ ಅನ್ನ ನೀವು ಕಂಪ್ಲೀಟ್ ಮಾಡಿದ್ರಲ್ಲ ಆ ಮೆಂಬರ್ ಅನ್ನ ಎಲ್ಲಾ ಪ್ರಶ್ನೆಗಳಿಗೆ 40 ಪ್ರಶ್ನೆಗಳಿಗೆ ನೀವು ಉತ್ತರವನ್ನ ಸರಿಯಾಗಿ ಕೊಟ್ಟಿದ್ರೆ ನೀವೇನಾಗ್ತದೆ, ಅಲ್ಲಿ ಕಂಪ್ಲೀಟ್ ಅಂತ ಬರ್ತದೆ. ನೋಡಿ, ಇಲ್ಲಿ ಮೆಂಬರ್ ವೈಸ್ ಸರ್ವೆ ಅಂತಂದೇಳಿ ಇಲ್ಲಿ ಮೇಲ್ಗಡೆ ಡಿಸ್ಪ್ಲೇ ಆಗ್ತಾ ಇದೆ. ಅಲ್ಲಿ 1/1 ಅಂತ ಕೊಟ್ಟಿದ್ದಾರೆ. 1 ಔಟ್ ಆಫ್ 1 ಅಂತಂದೇಳಿ ಅಂದ್ರೆ ಇಲ್ಲಿ 1ಕ್ಕೆ 1 ಕಂಪ್ಲೀಟ್ ಆಗಿದೆ ಅಂತ. ಅಕಸ್ಮಾತ್ ಅಲ್ಲಿ 1 ಔಟ್ ಆಫ್ 0 ಅಂತ ಇತ್ತು ಅಂದ್ರೆ ಕಂಪ್ಲೀಟ್ ಆಗಿಲ್ಲ ಅಂತಂದೇಳಿ. ಸೊ ನೀವು 5 ಜನರನ್ನ ಉದಾಹರಣೆಗೆ ಸೆಲೆಕ್ಟ್ ಮಾಡ್ಕೊಂಡಿದ್ರಿ ಅಂತಂದೇಳಿ ತಿಳ್ಕೊಳ್ಳಿ. 5 ಜನಕ್ಕೆ 5 ಔಟ್ ಆಫ್ 5 ಅಂತ ಬಂತು ಅಂದ್ರೆ ಕಂಪ್ಲೀಟ್ ಆಗಿದೆ ಅಂತ. ಮತ್ತೆ ಅದಕ್ಕೆ ಇನ್ನೊಂದು ನಾವು ಕ್ರಾಸ್ ಚೆಕ್ ಮಾಡ್ಕೋಬೇಕಂದ್ರೆ, ಹೌಸ್ ಹೋಲ್ಡ್ ಡೀಟೇಲ್ಸ್ ಅನ್ನ ಕ್ಲಿಕ್ ಮಾಡಿದಾಗ ಅದು ತೆರೆದುಕೊಳ್ತು ಅಂದ್ರೆ ನಿಮ್ಮ ಎಲ್ಲಾ ಕುಟುಂಬದ ಸದಸ್ಯರ ಮಾಹಿತಿ ಸಂಪೂರ್ಣವಾಗಿ ಅಪ್ಡೇಟ್ ಆಗಿದೆ ಅಂತ ನೀವು ಯಾವುದೇ ವರಿ ಮಾಡ್ಕೋಬೇಕಾಗಿಲ್ಲ. ಸೊ ಅಕಸ್ಮಾತ್ ಅಲ್ಲಿ ಒಂದು ಮಾಹಿತಿ ಬಿಟ್ಟೋಗಿದ್ರು ಸಹ ಈ ಹೌಸ್ ಹೋಲ್ಡ್ ಸರ್ವೆದ ಮಾಹಿತಿ ಓಪನ್ ಆಗಲ್ಲ. ಸೊ ಅಲ್ಲೇನ್ ಮಾಡಿ ಅಂದ್ರೆ ಡಿಸ್ಟಿಕ್ ಕೊಡಿ. ಡಿಸ್ಟಿಕ್ ಯಾವುದು ಅಂತ ಹೇಳ್ಕೊಡಿ. ನೋಡಿ, ದಾವಣಗೆರೆ. ನಾನು ಅಲ್ಲಿಂದಲೇ ಡ್ರಾಪ್ ಡೌನ್ ಬಟನ್ ಇಂದಲೇ ಸೆಲೆಕ್ಟ್ ಮಾಡ್ಕೊಂಡೆ. ದಾವಣಗೆರೆ ಅಂತ ನೀವು ತಗೊಂಡ ತಕ್ಷಣ ಆ ಜಿಲ್ಲೆಯ ಸಂಖ್ಯೆ ಬರ್ತದೆ. ವೀಕ್ಷಕರೇ, ನೆನಪಿರ್ಲಿ, ಮೊದಲೇ ಹಂತದಲ್ಲಿ ನೀವು ಮೆಂಬರ್ ಅನ್ನ ಅಥವಾ ಮಾಹಿತಿದಾರರನ್ನ ಅಥವಾ ಕುಟುಂಬದ ಮುಖ್ಯಸ್ಥರು ಅಥವಾ ಯಾರು ಮಾಹಿತಿ ಕೊಡ್ತಾರ ಅವರ KYC ಮಾಡ್ಬಿಟ್ಟು ಏನ್ ಮಾಡ್ತೀರಿ, ಫೋಟೋವನ್ನ GPS ಫೋಟೋವನ್ನ ತಗೊಂಡು ಕನ್ಫರ್ಮ್ ಮಾಡ್ಕೊಂಡು ಲಾಗಿನ್ ಆಗ್ತೀರಿ. ಅದು ಮೊದಲನೇ ಹಂತ. ಎರಡನೇ ಹಂತದಲ್ಲಿ ಕುಟುಂಬದ ಮುಖ್ಯಸ್ಥರ ಅಡಿಯಲ್ಲಿ ಆ ಕುಟುಂಬದ ಎಲ್ಲ ಪೂರ್ಣ ಸದಸ್ಯರನ್ನ ಸೇರ್ಪಡೆ ಮಾಡಬೇಕು. ಅದು ಎರಡನೇ ಹಂತ. ಇನ್ನು ಮೂರನೇ ಹಂತದಲ್ಲಿ ನೀವು ಎಷ್ಟು ಜನ ಕುಟುಂಬದ ಸದಸ್ಯರನ್ನ ಪೂರ್ಣಗೊಳಿಸಿದ್ದೀರಿ ಅಷ್ಟೂ ಜನರ ಒಬ್ಬೊಬ್ಬರಿಗೆ 40 ಪ್ರಶ್ನಾವಳಿಗಳಂತೆ ತಲಾ 40 ಪ್ರಶ್ನಾವಳಿಗಳಂತೆ ಮಾಹಿತಿಯನ್ನ ತುಂಬಬೇಕು. ಅದು 4ನೇ ಹಂತ. ಅದಾದ್ಮೇಲೆ ಈಗ ಹೌಸ್ ಹೋಲ್ಡ್ ಸರ್ವೆ ಅಂತ ನಾವು ಬಂದಿದ್ದೀವಿ, ಇದು 5ನೇ ಹಂತ. ಈ 5ನೇ ಹಂತದಲ್ಲಿ ಒಟ್ಟು ಕುಟುಂಬದ ಎಲ್ಲ ಸದಸ್ಯರಿಗೆ ಸಂಬಂಧಪಟ್ಟಂತೆ ಇಡೀ ಕುಟುಂಬದ ಮಾಹಿತಿಯನ್ನ ನಾವಿಲ್ಲಿ ಪಡಿತಾ ಹೋಗ್ತೇವೆ. ಸೊ ಅದರ ಮೊದಲನೇ ಪ್ರಶ್ನೆ ಜಿಲ್ಲೆ ಹೆಸರು ಅಂತ ಇದೆ, ದಾವಣಗೆರೆ ಸೆಲೆಕ್ಟ್ ಮಾಡಿದೀನಿ. ಅದಕ್ಕೆ ಕೋಡ್ ಇರ್ತದೆ, ಅದೇ ಕೋಡ್ ಆಟೋ ತಗೊಳ್ತದೆ. ನೆಕ್ಸ್ಟ್ ತಾಲೂಕನ್ನ ಕೊಡಿ. ಸೊ ಅಲ್ಲಿ ದಾವಣಗೆರೆಗೆ ಸಂಬಂಧಪಟ್ಟಂತ ತಾಲೂಕುಗಳು ಮಾತ್ರ ಏನಾಗ್ತವೆ, ಓಪನ್ ಆಗ್ತವೆ. ಹರಿಹರ ನೋಡಿ ಬಂತು, ಹರಿಹರ ಸೆಲೆಕ್ಟ್ ಮಾಡ್ಕೊಳ್ಳಿ. ಒಂದ್ 2 ಲೆಟರ್ನ 2 ಅಥವಾ 3 ಲೆಟರ್ನ ಟೈಪ್ ಮಾಡಿ. ಅದು ಏನಾಗ್ತದೆ, ಜನರೇಟ್ ಆಗ್ತದೆ, ಅಲ್ಲಿ ಡಿಸ್ಪ್ಲೇ ಆಗ್ತದೆ. ಆಗ ನೀವು ಈಸಿಯಾಗಿ ಸೆಲೆಕ್ಟ್ ಮಾಡ್ಕೋಬಹುದು. ನೆಕ್ಸ್ಟ್ ಗ್ರಾಮ ಅಥವಾ ಪಟ್ಟಣ ನಗರದ ಹೆಸರು ಅಂತ ಇದೆ, ಅಲ್ಲಿ ಟೈಪ್ ಮಾಡಿ. ಕೊಂಡಜ್ಜಿ ಅಂತ ನಾನು ಟೈಪ್ ಮಾಡಿದೆ, ಕೊಂಡಜ್ಜಿ ಅಂತ ಸೆಲೆಕ್ಟ್ ಮಾಡಿದೆ. ಕೊಂಡಜ್ಜಿಗೆ ಸಂಬಂಧಪಟ್ಟಂತಹ ಕೋಡ್ ಅಲ್ಲಿ ಏನಾಗ್ತದೆ, ವಿಲೇಜ್ ಕೋಡ್ ಅಥವಾ ಟೌನ್ ಕೋಡ್ ಆಗಿರ್ಬೋದು ಅಥವಾ ಸಿಟಿ ಕೋಡ್ ಏನಾಗ್ತದೆ, ಜನರೇಟ್ ಆಗ್ತದೆ. ಈಗ ಹೌಸ್ ನಂಬರ್ ಅಂತ ಇದೆ, ಇಲ್ಲಿ ಮನೆ ನಂಬರ್ ಅನ್ನ ಫಿಲ್ ಮಾಡಿ. ಅಲ್ಲಿ ಮನೆಯನ್ನ ಪಂಚಾಯಿತಿಯಿಂದ ಆಗಿರ್ಬೋದು ಅಥವಾ ಕಾರ್ಪೊರೇಷನ್ ಇಂದ ಮನೆ ನಂಬರ್ ಕೊಟ್ಟಿರ್ತಾರೆ, ಅದನ್ನ ನೀವೇನ್ ಮಾಡಿ ಅಂದ್ರೆ ಫಿಲ್ ಮಾಡಿ. ನೆಕ್ಸ್ಟ್ ಪೋಸ್ಟಲ್ ಅಡ್ರೆಸ್ ಇದೆ, ಪೋಸ್ಟಲ್ ಅಡ್ರೆಸ್ ಅನ್ನ ನೀವೇನ್ ಮಾಡಿ ಅಂದ್ರೆ ಅಲ್ಲಿ ಯಾವ ಏರಿಯಾ ಅಥವಾ
ಯಾವ ಮೇನ್ ಯಾವ ಕ್ರಾಸ್ ಅಂತಕ್ಕಂಥದ್ದನ್ನ ಅಲ್ಲಿ ಮೆನ್ಷನ್ ಅನ್ನ ಮಾಡಿ ಏನ್ ಮಾಡಿ ಅಂದ್ರೆ ಅಂಚೆ ವಿಳಾಸವನ್ನ ಫಿಲ್ ಮಾಡಿ. ಇನ್ನ ನಿಮ್ಮ ಬಳಿ ಕೃಷಿ ಭೂಮಿ ಇದೆಯಾ, ಡು ಯು ಓನ್ ಅಗ್ರಿಕಲ್ಚರ್ ಲ್ಯಾಂಡ್ ಅಂತ ಇದೆ, ಇದ್ರೆ ಹೌದು, ಇಲ್ಲ ಅಂದ್ರೆ ಇಲ್ಲ ಅಂತಂದೇಳಿ ಇದು ಮಾಡಿ. ನೀವೇನಾದ್ರೂ ಹೌದು ಅಂತ ಆಪ್ಷನ್ ಕೊಟ್ರೆ ಜಮೀನಿನ ವಿಧ ಯಾವ ಟೈಪ್ ಅಂತ ಕೇಳ್ತದೆ. ಕುಷ್ಕಿ, ತರಿ, ಪ್ಲಾಂಟೇಶನ್ ಅಂತ ಇದೆ ಅಥವಾ ಇತರೆ ಅಂತ ಇದೆ, ಅದು ಯಾವುದು ಅಂತಂದ್ರೆ ನೀವು ಏನ್ ಮಾಡಿ ಅಂದ್ರೆ ತುಂಬಿ. ಅಕಸ್ಮಾತ್ ಇಲ್ಲ ಅಂತ ಕೊಟ್ರೆ ಆ ಆಪ್ಷನ್ ಓಪನ್ ಆಗೋದಿಲ್ಲ. ಅಕಸ್ಮಾತ್ ಹೌದು ಅಂತಂದೇಳಿ ಕೊಟ್ಟಿದ್ದೆ ಆದ್ರೆ ಜಮೀನಿನ ವಿಧ ಕೇಳ್ತದೆ. ಸೊ ಡ್ರೈ ಆಗಿದ್ರೆ ಡ್ರೈ ಕೊಡಿ, ಅಂದ್ರೆ ಈ ಬೆಡ್ಲು ಅಂತಂದೇಳಿ ಏನ್ ಹೇಳ್ತಾರಲ್ಲ, ಮಳೆಗಾಲದ ಮಳೆ ಆಶ್ರಿತ ಭೂಮಿ ಅಂತ ಏನ್ ಕರೀತಾರೆ ಅದು. ಆ ಡ್ರೈ ಇದ್ರೆ ಡ್ರೈ ಕೊಡಿ. ಸ್ವಾಧೀನತೆಯ ರೀತಿ ಅಂತ ಇರ್ತದೆ, ಪಿತ್ರಾರ್ಜಿತದಿಂದ ಬಂದಿದೆಯೋ ಅಥವಾ ಕ್ರಯದಿಂದ ತಗೊಂಡಿದ್ರ, ಖರೀದಿಯಿಂದ ತಗೊಂಡಿದ್ರ, ದಾನ ವಿಲ್ಲಿಂದ ಸಿಕ್ಕಿದೆಯೋ ಅಥವಾ ಲ್ಯಾಂಡ್ ಗ್ರಾಂಟ್ ಇಂದ ಬಂದಿದೆಯೋ ಸರ್ಕಾರದಿಂದ ಅಥವಾ ಇತರೆ ಮೂಲದಿಂದ ಬಂದಿದೆಯೋ ಅದಕ್ಕೆ ಸಂಬಂಧಪಟ್ಟಿರ್ತಕ್ಕಂಥದ್ದನ್ನ ತುಂಬಿ ನೋಡಿ. ಪಿತ್ರಾರ್ಜಿತ ಮತ್ತೆ ಅದರಲ್ಲಿ ಎಷ್ಟು ಇದೆ ಅದರ ಟೋಟಲ್ ವಿಸ್ತೀರ್ಣ, ಎಕರೆದಲ್ಲಾದ್ರೆ ಎಕರೆದಲ್ಲಿ ತುಂಬಿ, ಸೆಂಟ್ಸ್ ಅಲ್ಲಾದ್ರೆ ಸೆಂಟ್ಸ್ ಅಥವಾ ಗುಂಟೆದಲ್ಲಿದ್ರೆ ಗುಂಟೆದಲ್ಲಿ. ಅದಕ್ಕೆ 3 ಆಪ್ಷನ್ ಇದೆ, ಅದನ್ನ ನೀವೇನ್ ಮಾಡಿ ತುಂಬಿ. ಸೊ ಇಷ್ಟು 3 ಆಪ್ಷನ್ ಗಳು ಏನಾಗ್ತದೆ, ನೀವು ಹೌದು ಅಂತ ಕೊಟ್ರೆ ಓಪನ್ ಆಗ್ತದೆ, ಅಕಸ್ಮಾತ್ ಇಲ್ಲ ಅಂತ ಕೊಟ್ರೆ ಅದಕ್ಕೆ ಸಂಬಂಧಪಟ್ಟಂತ ಡ್ರಾಪ್ ಡೌನ್ ಅಥವಾ ಮುಂದಿನ ಮಾಹಿತಿಯ ಆಪ್ಷನ್ ಗಳೇನಾಗ್ತದೆ ಹೈಡ್ ಆಗ್ತದೆ. ಇನ್ನ ನಿಮ್ಮ ಕುಟುಂಬ ಯಾವ್ದಾದ್ರು ಸಾಲ ಪಡೆದಿದೆಯೇ ಅಂತ ಇದೆ, ಹೌದು ಅಂತ ಕೊಟ್ರೆ ಯಾವ ಸಾಲ ಯಾವ್ದು ಉದ್ದೇಶಕ್ಕೆ ತಗೊಂಡಿದೆ ಅಂತ ಕೇಳ್ತದೆ. ಮದುವೆ, ಧಾರ್ಮಿಕ ಆಚರಣೆ, ವೈದ್ಯಕೀಯ ಚಿಕಿತ್ಸೆ, ಶೈಕ್ಷಣಿಕ ಉದ್ದೇಶ, ಗೃಹ ಉಪಯೋಗ, ಈ ರೀತಿಯಾಗಿ ಅನೇಕ ಇದಂತ ಕೇಳ್ತದೆ. ಅದರಲ್ಲಿ ಯಾವುದು ಇಲ್ಲ ಅಂದಾಗ ಬಟ್ ಇತರೆ ಅಂತ ಇದ್ರೆ ನೀವು ತಗೊಂಡಿದ್ರಿ ಬಟ್ ಇಲ್ಲಿ ಮೆನ್ಷನ್ ಮಾಡ್ಲಿಕ್ಕೆ ಯಾವ್ದು ಇಲ್ಲ ಅಂದ್ರೆ ಇತರೆ ಅಂತಂದೇಳಿ ತುಂಬಿ. ಇನ್ನ ಇತರೆ ಅಂತ ತುಂಬಿದಾಗ ಏನಾಗ್ತದೆ, ವಿಶೇಷವಾಗಿ ಅದು ಯಾವುದು ಅಂತ ಅಲ್ಲಿ ಕೇಳ್ತದೆ. ಇಲ್ಲಿ ಇರ್ತಕ್ಕಂಥದ್ದು ಯಾವ್ದಾದ್ರು ನೀವು ಏನಾದ್ರು ತುಂಬಿದ್ರೆ, ಆಪ್ಷನ್ ತುಂಬಿದ್ರೆ ಅದು ಮತ್ತೆ ಯಾವುದು ಅಂತಂದೇಳಿ ಏನಾಗ್ತದೆ ತುಂಬಲ್ಲ. ನೋಡಿ, ಈಗ ಉದಾಹರಣೆಗೆ ನಾನು ಇತರೆ ಅಂತ ತುಂಬಿದ್ದೆ, ನೆಕ್ಸ್ಟ್ ಏನಂತ ತುಂಬಿದೆ ಅಂತಂದೇಳಿ ಅಂದ್ರೆ ಶೈಕ್ಷಣಿಕ ಉದ್ದೇಶ ಅಂತ ತುಂಬಿದೆ. ನೋಡಿ ಇಲ್ಲಿ 3 ಇದೆ. ಈಗ ನಾನು ಶೈಕ್ಷಣಿಕ ಉದ್ದೇಶವನ್ನ ಮಾತ್ರ ಉಳಿಸ್ಕೋಬೇಕು, ಇವೆರಡನ್ನು ತೆಗೆದು ಹಾಕ್ಬೇಕು ಅಂದ್ರೆ ಅಲ್ಲಿ ಇಂಟು ಅಂತ ಏನ್ ಬಂದಿದೆಯಲ್ಲ ಅದನ್ನ ನೀವು ಕ್ಲಿಕ್ ಮಾಡಿದ್ರೆ ಅದು ಹೋಗ್ತದೆ. ಇನ್ನ ಸಾಲದ ಮೂಲ ಅಂತ ಇದೆ, ಯಾವ್ದ್ರಿಂದ ನೀವು ಲೋನ್ ಅನ್ನು ತಗೊಂಡಿದ್ರಿ, ಬ್ಯಾಂಕಿಂದಲೋ, ಸಹಕಾರ ಸಂಘಗಳಿಂದಲೋ ಅಥವಾ ಅಭಿವೃದ್ಧಿ ನಿಗಮದಿಂದಲೋ, ಸ್ತ್ರೀ ಶಕ್ತಿ ಗುಂಪುಗಳಿಂದಲೋ ಯಾವ್ದ್ರಿಂದ ತಗೊಂಡಿದ್ರಿ ಅಂತಕ್ಕಂಥದ್ದನ್ನ ನೀವು ಮೆನ್ಷನ್ ಮಾಡಿ ಓಕೆ ಮಾಡಿ. ನೆಕ್ಸ್ಟ್ ಕುಟುಂಬ ಹೊಂದಿರುವ ಜಾನುವಾರುಗಳು ಅಂತ ಇದೆ. ಕೇಳಿ, ನೀವು ಹಳ್ಳಿಗಳಲ್ಲಿ ಇದ್ದೇ ಇರ್ತದೆ, ಹಸು ಅಥವಾ ಎತ್ತು, ಎಮ್ಮೆ, ಕುರಿ ಅಂತ ಇದೆ. ಸೊ ಅಲ್ಲಿ ಎಷ್ಟಿದೆ, 4 ಇದ್ರೆ 4 ಕುರಿ ಅಂತ ಹಾಕಿದೀನಿ, ಆಡು 2 ಇದ್ರೆ 2, ಈ ರೀತಿ ಅವ್ರು ಏನ್ ಹೇಳ್ತಾರೆ ಅದನ್ನ ಏನ್ ಮಾಡಿದ್ರೆ ತುಂಬಿ. ಒಂದ್ ವೇಳೆ ಮಾಹಿತಿ ತಪ್ಪಾಗಿದ್ರೆ ನೋಡಿ, ಉದಾಹರಣೆ 4 ಅಂತ ತುಂಬಿದೆ, ಆಮೇಲೆ ಅವ್ರು ಇಲ್ಲ ಅಂತಾರೆ. ಸೊ ಅವಾಗ ಏನ್ ಮಾಡಿ ಅಂದ್ರೆ 0 ಮಾಡಿ. ಇಲ್ಲಿ ಓಕೆ ಮಾಡೋದಕ್ಕಿಂತ ಮುಂಚೆ ಮತ್ತೊಮ್ಮೆ ಕನ್ಫರ್ಮ್ ಮಾಡ್ಕೊಳ್ಳಿ. 44 ಅಂತ ಇದೆ. 44 ಅಲ್ಲಿ ಕೃಷಿ ಸಂಬಂಧಿತ ಚಟುವಟಿಕೆಗಳಿಗೆ ಸಂಬಂಧಪಟ್ಟಂತ ಹೈನುಗಾರಿಕೆ, ಕೋಳಿ ಸಾಕಾಣಿಕೆ, ಮೀನುಗಾರಿಕೆ, ರೇಷ್ಮೆ ಸಾಕಾಣಿಕೆ, ಅಂದ್ರೆ ಕೃಷಿಗೆ ಪೂರಕವಾಗಿ ಮಾಡತಕ್ಕಂತಹ ಚಟುವಟಿಕೆಗಳು ಇವೆ ಯಾವ್ದಾದ್ರು ಇದ್ರೆ ಅದನ್ನ ನೀವೇನ್ ಮಾಡಿ ಅಂದ್ರೆ ಮೆನ್ಷನ್ ಮಾಡಿ. ಹಂದಿ ಸಾಕಾಣಿಕೆ, ಜೇನು ಸಾಕಾಣಿಕೆ, ಮೊಲ ಸಾಕಾಣಿಕೆ, ಇತರೆ ಅಂತ ಇದೆ. ಒಂದ್ ವೇಳೆ ಯಾವ್ದು ಇಲ್ಲ ಅಂದ್ರೆ ಇಲ್ಲ ಅಂತ ತುಂಬಿ, ಅಥವಾ ಇದ್ರೆ ಇದೆ ಅಂತಂದೇಳಿ ತುಂಬಿ. ನೆಕ್ಸ್ಟ್ ಅದಕ್ಕೆ ಮತ್ತೆ ಪರ್ಟಿಕ್ಯುಲರ್ ಆಗಿ ಸ್ಪೆಸಿಫೈ ಮಾಡಿ ಅಂತಂದೇಳಿ ಹೇಳ್ತದೆ. ಅಂದ್ರೆ ಅದರ್ಸ್ ಅಂತ ತುಂಬಿದಾಗ ನೀವು ಯಾವ್ದಾದ್ರು ಹೈನುಗಾರಿಕೆ ಮಾಡ್ತಾ ಇದಾರೆ ಅಂತಂದ್ರೆ ತುಂಬಿದಾಗ ಏನಾಗ್ತದೆ ಅಂದ್ರೆ ನೋಡಿ, ಇತರೆ ಅನ್ನೋದನ್ನ ತೆಗಿತೀನಿ, ಅವಾಗ ಆಪ್ಷನ್ ಓಪನ್ ಆಗಲ್ಲ. ಇತರೆ ಅಂತ ನೀವು ಎಲ್ಲೆಲ್ಲಿ ತುಂಬ್ತೀರಿ ಸ್ಪೆಸಿಫೈ ಆಗಿ ಅದು ನಿರ್ದಿಷ್ಟವಾಗಿ ಯಾವ ಮಾಹಿತಿ ಅನ್ನೋದನ್ನ ಅದನ್ನ ಕೇಳ್ತದೆ, ನೀವು ಅಲ್ಲಿ ಟೈಪ್ ಮಾಡ್ಬೇಕಾಗ್ತದೆ. ಅಲ್ಲಿ ಇರ್ತಕ್ಕಂಥ ಆಪ್ಷನ್ ಅನ್ನ ಸೆಲೆಕ್ಟ್ ಮಾಡಿದ್ರೆ ಆ ವಿಂಡೋ ಓಪನ್ ಆಗೋದಿಲ್ಲ. ಇನ್ನ ಕುಟುಂಬವು ಹೊಂದಿರತಕ್ಕಂತ ಸ್ಥಿರಾಸ್ತಿಗಳು ಅಂತ ಇದೆ. ಸ್ಥಿರಾಸ್ತಿ ಅಂದ್ರೆ ಯಾವ್ಯಾವ್ದಿದೆ ಅಂತಂದೇಳಿ ನೀವು ಬರಿಬೇಕಾಗ್ತದೆ. ವಾಸದ ಮನೆ, ವಾಣಿಜ್ಯ ಕಟ್ಟಡಗಳು, ಕಮರ್ಷಿಯಲ್ ಬಿಲ್ಡಿಂಗ್, ಫ್ಯಾಕ್ಟರಿ, ಫಾರ್ಮ್ ಹೌಸ್, ಅದರ್ ಬಿಲ್ಡಿಂಗ್. ನೆಕ್ಸ್ಟ್ ಈ ರೀತಿಯಾಗಿರ್ತಕ್ಕಂಥ ಅನೇಕ ಆಪ್ಷನ್ಗಳು ಓಪನ್ ಆಗ್ತದೆ. ಇಲ್ಲಿ ಕೇಳಿ, ಅವರಿಗೆ ಒಂದ್ಸಾರಿ ಓದೇಳಿ ಆ ಮಾಹಿತಿದಾರರಿಗೆ, ಅದ್ರಲ್ಲಿ ಯಾವ್ದಾದ್ರು ಅವ್ರು ಇದೆ ಅಂತಂದೇಳಿ ಹೇಳಿದಾಗ ಎಷ್ಟು ಸಂಖ್ಯೆಯಲ್ಲಿ ಇದಾವೆ ಅನ್ನೋದನ್ನ ನೋಡ್ಕೊಂಡ್ಬಿಟ್ಟು ನೀವೇನ್ ಮಾಡಿ ತುಂಬಿ. ಒಂದ್ ವೇಳೆ ಯಾವ್ದು ಇಲ್ಲ ಅಂದ್ರೆ ಅದನ್ನ ಯಾವ್ದು ಟಚ್ ಮಾಡ್ಲಿಕ್ಕೆ ಹೋಗಬೇಡಿ. ಇನ್ನ ಚರಾಸ್ತಿ ಅಂದ್ರೆ ಚಲಿಸ್ತಕ್ಕಂತ ಪ್ರಾಪರ್ಟಿಗಳು ಏನಿದೆ, ಅವ್ರದ್ದು ಆಸ್ತಿಗಳು ಏನಿದೆ ಅದನ್ನ ಕೇಳಿ. ಬೈಸೈಕಲ್ ಆಗಿರ್ಬೋದು, ಮತ್ತೆ 2 ವೀಲರ್, 3 ವೀಲರ್, ಕಾರ್, ವಾಷಿಂಗ್ ಮಿಷಿನ್, ರೆಫ್ರಿಜರೇಟರ್, ಅಂತರ್ಜಾಲ ಸೌಲಭ್ಯ ಅಂತ ಇದೆ. ಸೊ ಅವ್ರು ಏನ್ ಕೇಳ್ತಾರೆ ಈ ಎಲ್ಲವನ್ನು ಓದೇಳಿ, ಅದ್ರಲ್ಲಿ ಯಾವ್ದಿದೆ ಅದನ್ನ ಅವ್ರು ಯಾವ್ದನ್ನ ಹೇಳ್ತಾರೆ, ಅದ್ರಲ್ಲಿ ಎಷ್ಟು ಸಂಖ್ಯೆಗಳಿದಾವೆ ಅಂತಕ್ಕಂಥದ್ದನ್ನ ಕೇಳಿ. ಅದನ್ನ ಆಭರಣಗಳು, ಜ್ಯುವೆಲರ್ಸ್ ಅಂತ ಇದೆ, ಕಟಾವು ಯಂತ್ರ ಅಂತ ಇದೆ. ಸೊ ಅಲ್ಲಿ ಯಾವ್ದನ್ನ ಅವ್ರು ಹೇಳ್ತಾರೆ ಅದನ್ನ ಕೇಳಿ ನೀವು ಅದನ್ನ ಮಾಹಿತಿಯನ್ನ ಫಿಲ್ ಮಾಡಿ.
ಮತ್ತೆ ಯಾವುದನ್ನು ಸಹಿತ ಒತ್ತಾಯಪೂರ್ವಕವಾಗಿ ಅವರ ಜೊತೆಗೆ ವಾಗ್ವಾದಕ್ಕೆ ಇಳಿಲಿಕ್ಕೆ ಹೋಗ್ಬೇಡಿ. ಇನ್ನ 47 ಕುಟುಂಬವು ಸರ್ಕಾರದಿಂದ ಪಡೆದ ಸವಲತ್ತುಗಳು ಅಂತ ಇದೆ ನೋಡಿ. ಗಂಗಾ ಕಲ್ಯಾಣ ಯೋಜನೆ, ಭೂ ಒಡೆತನ ಯೋಜನೆ, ಸ್ವಾವಲಂಬಿ ಸಾರಥಿ ಯೋಜನೆ, ಪ್ರೇರಣಾ, ಸ್ವಯಂ ಉದ್ಯೋಗ, ಕೈಗಾರಿಕಾ ಪ್ಲಾಟ್, ಕೈಗಾರಿಕೆಗಳನ್ನು ಸ್ಥಾಪಿಸಲು, ವೃದ್ಧಾಪ್ಯ ವೇತನ, ವಿಧವಾ ವೇತನ, ಅಂಗವಿಕಲ ವೇತನ, ಕಿಸಾನ್ ಕ್ರೆಡಿಟ್, ಮಾಜಿ ದೇವದಾಸಿ ಮಾಶಾಸನ, ಭಾಗ್ಯ ಯೋಜನೆ, ಆರೋಗ್ಯ ವಿಮೆ, ಗೃಹಲಕ್ಷ್ಮಿ ಯೋಜನೆ, ಈ ರೀತಿಯಾಗಿ ಅನೇಕ ಯೋಜನೆಗಳು ಸರ್ಕಾರದ ಸವಲತ್ತುಗಳಿದೆ. ಇದರಲ್ಲಿ ಯಾವ್ದಾದ್ರು ತಗೊಂಡಿದ್ರೆ ಅದನ್ನ ಸೆಲೆಕ್ಟ್ ಮಾಡಿ. ಅಕಸ್ಮಾತ್ ಯಾವುದೂ ಇಲ್ಲ ಅಂದ್ರೆ 23 ಯಾವುದೂ ಇಲ್ಲ ನನ್ ಅಂತ ಇದೆ. ಅಕಸ್ಮಾತ್ ತಗೊಂಡಿದ್ದಾರೆ ಆದ್ರೆ ಇದ್ರಲ್ಲಿ ಯಾವ್ದು ಮೆನ್ಷನ್ ಮಾಡ್ಲಿಕ್ಕೆ ಆಪ್ಷನ್ ಇಲ್ಲ ಅಂದ್ರೆ 24 ಈ ತರ ಅಂತ ಮೆನ್ಷನ್ ಮಾಡಿ. ಇಲ್ಲಿ ಯಾವ್ದು ಇಲ್ಲ ಅಂದ್ರೆ ಯಾವ್ದು ಇಲ್ಲ ಅಂತಂದೇಳಿ ಮೆನ್ಷನ್ ಮಾಡಿ. ಇನ್ನ ನೀವು ನೆಲೆಸಿರ್ತಕ್ಕಂತ ಸ್ಥಳ ಎಂತವುದು ಅಂದ್ರೆ ಅವ್ರ ಮನೆ ವಾಸವಾಗಿರ್ತಕ್ಕಂಥದ್ದು ಎಂತ ಸ್ಥಳದಲ್ಲಿದ್ದಾರೆ ಅನ್ನೋದಕ್ಕೆ ಆಪ್ಷನ್ ಇದೆ. ಈ ಹಿಂದೆ ನಾವು ಈ ಒಳ ಮೀಸಲಾತಿ ಇದರಲ್ಲಿ ನಾವೇನ್ ಮಾಡಿದ್ವಲ್ಲ, ಅಲ್ಲಿ ಯಾರು ಕಂಠಿತರಾಗಿ ಕಾರ್ಯನಿರ್ವಹಿಸಿದ್ರೆ ಅವ್ರಿಗೆ ಇದರ ಆಪ್ಷನ್ಗಳು ತುಂಬಾ ಚೆನ್ನಾಗಿ ಪರಿಚಯ ಇರುತ್ತೆ. ಈಗ ನಗರ ಪ್ರದೇಶ, ನಗರ ಕೊಳಚೆ ಪ್ರದೇಶ ಅಂತ ಇದೆ. ನಾನು ಇದರಲ್ಲಿ ಗ್ರಾಮೀಣ ಪ್ರದೇಶವನ್ನು ಸೆಲೆಕ್ಟ್ ಮಾಡ್ಕೊಳ್ತೇನೆ. ನೆಕ್ಸ್ಟ್ 49 ವಾಸವಿರುವ ಮನೆಯ ವಿಧ ಹಾಗೂ ಉಪಯೋಗ ಅಂತ ಇದೆ. ಇದರಲ್ಲಿ ಮಾಹಿತಿದಾರರು ವಾಸವಾಗಿರ್ತಕ್ಕಂಥ ಮನೆಯ ವಿಧ ಯಾವುದು ಅನ್ನೋದನ್ನು ಸೆಲೆಕ್ಟ್ ಮಾಡಬೇಕಾಗ್ತದೆ ನಾವು. ಅಲ್ಲಿ ಪಕ್ಕಾ ಮನೆ, ಹಂಚಿನ ಮನೆ ಮತ್ತು ಗುಡಿಸಲು ಅಂತ ಇರ್ತದೆ. ನಾನು ಪಕ್ಕಾ ಮನೆ RCC ಮನೆಯನ್ನು ಸೆಲೆಕ್ಟ್ ಮಾಡ್ತೇನೆ. ನೆಕ್ಸ್ಟ್ 50 ಕುಡಿಯುವ ನೀರಿನ ಮೂಲ ಯಾವುದು ಅಂತ ಇದೆ. ಅಲ್ಲಿ ಅವರು ಕುಡಿಯುವ ನೀರಿನ ಮೂಲವನ್ನು ಪಂಚಾಯಿತಿ ಕೊಳಾಯಿ ಅಥವಾ ಬೋರ್ವೆಲ್ ವಾಟರ್, ಕೈ ಪಂಪ್ ಅಥವಾ ಸಾರ್ವಜನಿಕ ಶುದ್ಧ ಕುಡಿಯುವ ನೀರಿನ ಘಟಕ, ಇತ್ತೀಚೆಗೆ ಪ್ಯೂರಿಫೈಡ್ ವಾಟರ್ಗಳನ್ನು ಹಾಕಿರ್ತಾರೆ ಪಂಚಾಯಿತಿ ವತಿಯಿಂದ. ಅದರಲ್ಲಿ ಯಾವುದು ಅನ್ನೋದನ್ನು ಸೆಲೆಕ್ಟ್ ಮಾಡಿ. ನಾನು ಬೀದಿ, ಕೊಳಾಯಿ, ಕೈ ಪಂಪು ಅಂತಂದೇಳಿ ಏನು ಮಾಡಿದ್ದೀನಿ. ಅಡಿಗೆಗೆ ಬಳಸುವ ಪ್ರಮುಖ ಇಂಧನ ಯಾವುದು ಅಂತ ಇದೆ. ಸೊ ವಿದ್ಯುತ್, LPG ಅಂತ ಇದೆ, ಮತ್ತು ಸೋಲಾರ್ ಅಂತ ಇರ್ತದೆ. LPGಯನ್ನು ಸೆಲೆಕ್ಟ್ ಮಾಡ್ತೇನೆ. ಇನ್ನು ಹಾಲಿ ವಾಸವಿರತಕ್ಕಂಥ ಮನೆಯ ಸ್ವರೂಪ ಯಾವ ರೀತಿಯಾಗಿರ್ತದ್ದು, ಸ್ವಂತದ್ದೋ, ಬಾಡಿಗೆದ್ದೋ ಅಥವಾ ವಸತಿ ಗೃಹ, ಕ್ವಾರ್ಟರ್ಸು ಅಂತಂದೇಳಿ ಬರ್ತದೆ. ಅದರಲ್ಲಿ ಯಾವುದು ಸೂಕ್ತವಾಗ್ತದೆ ಅದನ್ನು ನೀವು ಸೆಲೆಕ್ಟ್ ಮಾಡಿ. ಹೌದಾಗಿದ್ದರೆ ಹೌದು, ಇಲ್ಲ ಆಗಿದ್ದರೆ ಇಲ್ಲ ಅಂತಂದೇಳಿ ಮೆನ್ಷನ್ ಮಾಡಿ. ನಾನು ಇಲ್ಲ ಅಂತಂದೇಳಿ ಮೆನ್ಷನ್ ಮಾಡಿದ್ದೇನೆ. ಇನ್ನು 54 ಶೌಚಾಲಯ ವ್ಯವಸ್ಥೆ. ಶೌಚಾಲಯ ವ್ಯವಸ್ಥೆಯ ಯಾವ ರೀತಿಯಾಗಿದೆ, ಮನೆ ಒಳಗಡೆ ಅಟ್ಯಾಚ್ ಆಗಿದೆಯೋ, ಮನೆ ಆವರಣದಲ್ಲಿದೆಯೋ ಅಥವಾ ಮನೆಯಿಂದ ಸಾರ್ವಜನಿಕ ಶೌಚಾಲಯವೋ ಅಂತಕ್ಕಂಥ ಆಪ್ಷನನ್ನು ಕೇಳ್ತದೆ. ಅದರಲ್ಲಿ ಯಾವುದು ಆಪ್ಷನ್ ಸಂಬಂಧಪಡುತ್ತೋ ಅದನ್ನು ಸೆಲೆಕ್ಟ್ ಮಾಡಿ. ಬೆಳಕಿನ ಮೂಲ ಅಂತ ಕೇಳಿದರೆ ಇಲ್ಲಿ ಮನೆಯ ಬೆಳಕಿನ ಮೂಲ ವಿದ್ಯುತ್ ಅಥವಾ ಸೀಮೆ ಎಣ್ಣೆ, ಸೋಲಾರ್ ದೀಪ ಅಂತ ಇದೆ, ಸೌರ ದೀಪ. ಇದರಲ್ಲಿ ಯಾವುದು ಮನೆಯವರು ಬಳಸ್ತಾ ಇರ್ತಾರೆ ಅದನ್ನು ಸೆಲೆಕ್ಟ್ ಮಾಡಿ. ನಿಮ್ಮ ಪ್ರದೇಶದಲ್ಲಿ ಈ ಸೌಲಭ್ಯಗಳಿವೆಯೇ ಅಂತ 56 ಕ್ವಶನ್ಸ್ ಕೇಳ್ತಾ ಇದೆ. ಇಲ್ಲಿ ಅಂತರ್ಜಾಲ ಸೌಲಭ್ಯ, ನಿಮ್ಮ ಗ್ರಾಮದ ರಸ್ತೆಗೆ ಸೇತುವೆ ಅವಶ್ಯಕತೆ ಇದೆಯೇ, ಶಿಕ್ಷಣ, ವೈದ್ಯಕೀಯ ಸೌಲಭ್ಯ, ಈ ಥರ ಅನೇಕ ಆಪ್ಷನ್ಗಳನ್ನು ಕೇಳಿದ್ದಾರೆ. ಇದರಲ್ಲಿ ಯಾವುದಾದ್ರೂ ಅವರು ಇಚ್ಛೆಪಟ್ಟರೆ ಅಥವಾ ಅವರು ಇಷ್ಟಪಟ್ಟರೆ ಯಾವುದಾದ್ರೂ ಸೌಲಭ್ಯ ಬೇಕು ಅಂತಂದೇಳಿ ಅವರು ಹೇಳಿದರೆ ಅದನ್ನು ಓದಿ ಹೇಳಿ. ಅವ್ರು ಯಾವುದು ಮೆನ್ಷನ್ ಮಾಡ್ತಾರೆ ಅದನ್ನು ಎಂಟ್ರಿ ಮಾಡಿ. ಓಕೆ, ನಾನು ಅಂತರ್ಜಾಲ ಸೌಕರ್ಯ ಅಂತ ತುಂಬಿದ್ದೀನಿ. 57 ನೀವು ವಾಸಿಸುವ ಪ್ರದೇಶಗಳು ಪ್ರಾಕೃತಿಕ ವಿಕೋಪಕ್ಕೆ ಒಳಗಾಗುತ್ತವೆ ಅಂತ ಇದೆ. ಪ್ರವಾಹ, ಕಡಲ್ಕೊರೆತ ಅಂದರೆ ಸಮುದ್ರ ತೀರದಲ್ಲಿ ಉಂಟಾಗ್ತಕ್ಕಂಥದ್ದು, ಭೂಕುಸಿತ, ಮಾನವ ಮತ್ತು ಪ್ರಾಣಿ ಸಂಘರ್ಷ. ಇದು ರಕ್ಷಿತ ಅರಣ್ಯಗಳು ಏನಿರ್ತದೆ, ಅಭಯಾರಣ್ಯಗಳು, ಆ ಕಾಡಂಚಿನ ಗ್ರಾಮಗಳ ಮಧ್ಯೆ ಏನಾಗ್ತದೆ, ಕ್ರೂರ ಪ್ರಾಣಿಗಳು ಮತ್ತು ಮನುಷ್ಯರ ನಡುವೆ ಆಗಾಗ ಸಂಘರ್ಷಗಳು ಏರ್ಪಟ್ಟು ಪ್ರಾಣಹಾನಿ ಆಗ್ತಕ್ಕಂಥ ಸಂದರ್ಭ ಇರ್ತದೆ. ಅಂಥ ಸಂದರ್ಭಗಳಲ್ಲಿ ಇದನ್ನು ಮೆನ್ಷನ್ ಮಾಡಬೇಕಾಗ್ತದೆ. ಇಲ್ಲಿ ನಾನು ಯಾವುದೂ ಇಲ್ಲ ಅಂತಂದೇಳಿ ಏನು ಮಾಡ್ತೇನೆ, ಸೆಲೆಕ್ಟ್ ಮಾಡ್ತೇನೆ. 58 ನಿಮ್ಮ ಕುಟುಂಬದಲ್ಲಿ ಅನಿವಾಸಿ ಭಾರತೀಯರಿದ್ದಾರೆಯೇ, NRIs, ನಾನ್ ರೆಸಿಡೆನ್ಷಿಯಲ್ ಇಂಡಿಯಾ. ಯಾರಾದರೂ ಇದ್ದರೆ ಹೌದು ಅಂತ ಕೊಡಿ, ಇಲ್ಲ ಅಂದರೆ ಇಲ್ಲ ಅಂತ ಕೊಡಿ. ಹೌದು ಅಂತ ಕೊಟ್ಟರೆ ಮತ್ತೆ 58A ಓಪನ್ ಆಗ್ತದೆ. ಅದರಲ್ಲಿ ಯಾವ ದೇಶದಲ್ಲಿ ಇದ್ದಾರೆ, ಆಸ್ಟ್ರೇಲಿಯಾ, ಬಹ್ರೇನ್, ಕೆನಡಾ, ಚೀನಾ, ಜರ್ಮನಿ, ಯುನೈಟೆಡ್ ಸ್ಟೇಟ್ಸ್, ಯುನೈಟೆಡ್ ಕಿಂಗ್ಡಮ್, ಈ ರೀತಿ ಆಪ್ಷನ್ ಕೇಳ್ತದೆ. ಒಂದು ವೇಳೆ ಇದ್ದಾರೆ ಅಂದರೆ ಯಾವ ದೇಶದಲ್ಲಿ ವಾಸವಾಗಿದ್ದಾರೆ ನಾನು ಸೆಲೆಕ್ಟ್ ಮಾಡಿ. ಇಲ್ಲ ಅಂತ ಕೊಟ್ಟಿದ್ದೀನಿ, ಹಾಗಾಗಿ ಆ ಆಪ್ಷನ್ ಹೈಡ್ ಆಗ್ತದೆ, ಸೆಕೆಂಡ್ ಆಪ್ಷನ್ ಹೈಡ್ ಆಗ್ತದೆ. ಇನ್ನು 59 ನಿಮ್ಮ ಕುಟುಂಬದ ಸದಸ್ಯರಿಗೆ ಸಂಬಂಧಿಸಿದಂತೆ ಯಾವುದಾದ್ರೂ ಕೋರ್ಟ್ ವ್ಯಾಜ್ಯ ಪ್ರಕರಣಗಳಿವೆಯೇ ಅಂತ ಇದೆ. ಅಂದರೆ
ಲೀಗಲ್ ಡಿಸ್ಪ್ಯೂಟ್ ಯಾವ್ದಾದ್ರು ಇದ್ದರೆ ಹೌದು ಇದ್ದರೆ ಹೌದು ಕೊಡಿ, ಇಲ್ಲ ಅಂದರೆ ಇಲ್ಲ ಅಂತ ಕೊಡಿ. ಹೌದು ಅಂತ ಕೊಟ್ಟರೆ ಮತ್ತು ಕೆಳಗಡೆ 59A ಓಪನ್ ಆಗ್ತದೆ. ಅಲ್ಲಿ ನಿಮಗೇನಾದರೂ ಉಚಿತ ಕಾನೂನು ನೆರವು ಸೇವಾ ಪ್ರಾಧಿಕಾರದ ಬಗ್ಗೆ ತಿಳಿದಿದೆಯೇ ಅಂತಂದೇಳಿದೆ. ಅಂದರೆ ಯಾರಾದರೂ ಕೋರ್ಟಲ್ಲಿ ವ್ಯಾಜ್ಯಗಳಿದ್ದು ಕೇಸ್ಗಳಿದ್ದು ಅವರಿಗೆ ಸ್ವಂತಕ್ಕೆ ಅಡ್ವೊಕೇಟ್ ಅಥವಾ ಲಾಯರನ್ನು ಫೀಸ್ ಕಟ್ಟೋದಕ್ಕೆ ಸಾಧ್ಯವಿಲ್ಲದಂಥ ಸಂದರ್ಭದಲ್ಲಿ, ಅವರು ಲಾಯರನ್ನು ಇಟ್ಕೊಳ್ಳೋದಕ್ಕೆ ಸಾಧ್ಯ ಆಗದೇ ಇದ್ದ ಸಂದರ್ಭದಲ್ಲಿ ನ್ಯಾಯಾಂಗ ಇಲಾಖೆಯಿಂದ ಉಚಿತವಾಗಿ ಏನು ಮಾಡ್ತಾರೆ, ಅವರಿಗೆ ಕಾನೂನಿನ ನೆರವನ್ನು ಮತ್ತು ಅಡ್ವೊಕೇಟ್ಗಳನ್ನು ಕೊಡ್ತಾರೆ. ಸೊ ಆ ಪ್ರಶ್ನೆಗೆ ಸಂಬಂಧಪಟ್ಟಂತೆ ಅವ್ರಿಗೇನಾದರೂ ಅಗತ್ಯತೆ ಇದ್ದರೆ ಹೌದು ಕೊಡಿ, ಇಲ್ಲ ಅಂದರೆ ಇಲ್ಲ ಕೊಡಿ. ಹೌದು ಅಂತಂದೇಳಿ ಕೊಟ್ಟಿದ್ದೀನಿ. ಮತ್ತು ನಿಮಗೆ ಉಚಿತ ಕಾನೂನಿನ ನೆರವು ಬೇಕೇ ಅಂತ ಇದೆ. ಬೇಕು ಅಂತಂದೇಳಿ ಅವ್ರು ಹೇಳಿದರೆ ಹೌದು ಕೊಡಿ, ಇಲ್ಲ ಅಂತ ಹೇಳಿದರೆ ಇಲ್ಲ ಅಂತ ಕೊಡಿ. ನೀವು ಸದರಿ ಪ್ರಾಧಿಕಾರದಿಂದ ಕಾನೂನು ನೆರವು ಪಡೆದಿದ್ದೀರಾ ಅಂತ ಇದೆ. ಸೊ ಇಲ್ಲ ಅಂತ ಕೊಡ್ತೇನೆ ನಾನು. ನೋಡಿ, ಈ ಎರಡಕ್ಕೂ ಈಗ ಇಲ್ಲ ಅಂತ ಕೊಟ್ಟೆ. ಸೊ ಹಾಗಾಗಿ ಮುಂದಿನ ಆಪ್ಷನ್ಗಳು ಏನಾಗ್ತವೆ, ಹೈಡ್ ಆಗ್ತವೆ. ಇನ್ನು ಕಡೆಯ ಪ್ರಶ್ನೆ, ಕುಟುಂಬದ ಕಡೆಯ ಪ್ರಶ್ನೆ 60. ನಿಮ್ಮ ಕುಟುಂಬ ಯಾವುದಾದ್ರೂ ಕಾರಣದಿಂದ ನಿರ್ವಸತಿಗೊಂಡಿದೆಯೇ ಅಂತ ಇದೆ. ಅಂದರೆ ಯಾವುದಾದ್ರೂ ಸರ್ಕಾರದ ಯೋಜನೆಗಳಿಂದಾಗಿ ನಿರ್ವಸತಿಗೊಳ್ಳೋದು. ಉದಾಹರಣೆಗೆ ಅಣೆಕಟ್ಟುಗಳನ್ನು ಕಟ್ಟಿದಾಗ ಇಡೀ ಊರೇ ಒಕ್ಕಲೆಬ್ಬಿಸ್ತಾರೆ. ಆಗ ಇಡೀ ಹಳ್ಳಿಗಳನ್ನೇ ಕುಟುಂಬಗಳು ಏನು ಮಾಡ್ತವೆ, ತಮ್ಮ ಮನೆಗಳನ್ನು ಕಳೆದುಕೊಳ್ತವೆ. ಅಂಥ ಸಂದರ್ಭದಲ್ಲಿ ಹೌದಿದ್ದರೆ ಹೌದು ಕೊಡಿ, ಇಲ್ಲದಿದ್ದರೆ ಇಲ್ಲ ಅಂತ ಕೊಡಿ. ಸೊ ಇಲ್ಲ ಅಂತ ಕೊಟ್ಟರೆ ಅಲ್ಲಿಗೆ ಯಾವ ಆಪ್ಷನ್ನು ಓಪನ್ ಆಗಲ್ಲ. ಇದು ಹೌದು ಅಂತ ಕೊಟ್ಟರೆ ನೋಡಿ, ಮತ್ತೆ 2 ಆಪ್ಷನ್ಸ್ ಓಪನ್ ಆಗ್ತದೆ, ವಿಂಡೋ ಓಪನ್ ಆಗ್ತದೆ. ಅಲ್ಲಿ ಇದರಿಂದ ನಿಮ್ಮ ಜೀವನೋಪಾಯಕ್ಕೆ ತೊಂದರೆಯಾಗಿದೆಯೇ ಅಂತ, ನಿರ್ವಸತಿಗೊಂಡಿದ್ದರಿಂದ ನೀವು ಜೀವನ ಮಾಡೋದಕ್ಕೆ ತೊಂದರೆ ಆಗಿದ್ದರೆ ಹೌದು ಅಂತ ಹೇಳಿದರೆ ಹೌದು ಅಂತ ಕೊಡಿ, ಇಲ್ಲ ಅಂತ ಹೇಳಿದರೆ ಇಲ್ಲ ಅಂತ ಕೊಡಿ. ಇನ್ನು ನಿಮ್ಮನ್ನು ಪುನರ್ವಸತಿಗೊಳಿಸಲಾಗಿದೆಯೇ ಅಂದರೆ, ಈಗ ಯಾವುದೋ ರಸ್ತೆ ಯೋಜನೆಗಳಾಗಿರ್ಬೋದು, ಯಾವುದೋ ಬೃಹತ್ ಯೋಜನೆಗಳಿಂದಾಗಿ ಅವರು ಮನೆಗಳನ್ನು ಕಳೆದುಕೊಂಡಿರ್ತಾರೆ, ವಸತಿಹೀನರಾಗಿರ್ತಾರೆ, ಮತ್ತು ಅವರಿಗೆ ವಸತಿಯನ್ನು ಕಲ್ಪಿಸಿಕೊಟ್ಟಿದೆಯಾ ಅಂತಂದೇಳಿ ಕೇಳಲಾಗ್ತದೆ 60Bಯಲ್ಲಿ. ಹೌದಿದ್ದರೆ ಹೌದು ಕೊಡಿ, ಇಲ್ಲದಿದ್ದರೆ ಇಲ್ಲ ಅಂತ ಕೊಡಿ. ಸೊ ಈಗ ನಾನೇನು ಮಾಡ್ತೀನಿ, ಅಲ್ಲಿ ಇಲ್ಲ ಅಂತ ಕೊಟ್ಟಿದ್ದೀನಿ. ಹಾಗಾಗಿ ಏನು ಮಾಡ್ತದೆ, ಅವು 2 ಆಪ್ಷನ್ ನೋಡಿ ಈಗ ಹೈಡ್ ಆಯಿತು. ಇಲ್ಲಿಗೆ ಕುಟುಂಬದ ಪ್ರಶ್ನಾವಳಿಗಳೇನಿದೆ ಅಷ್ಟು ಸಹ ಕಂಪ್ಲೀಟ್ ಆಗ್ತದೆ. 40 ವೈಯಕ್ತಿಕ ಪ್ರಶ್ನಾವಳಿಗಳು ಕುಟುಂಬ ಸದಸ್ಯರದು. ಇನ್ನು 20 ಕ್ವಶನ್ಗಳು ಕುಟುಂಬಕ್ಕೆ ಸಂಬಂಧಪಟ್ಟಂತಹ ಒಟ್ಟು ಪ್ರಶ್ನಾವಳಿಗಳು. ಇದರಲ್ಲಿ 60 ಪ್ರಶ್ನಾವಳಿಗಳು ಇಲ್ಲಿಗೆ ಏನಾಗ್ತದೆ, ಕ್ಲೋಸ್ ಆಗ್ತದೆ. ಈಗ ಲಾಸ್ಟ್ ಕೊನೆಯದಾಗಿ ನೀವು ಸೇವ್ ಆ್ಯಂಡ್ ಕಂಟಿನ್ಯೂವನ್ನು ಪ್ರೆಸ್ ಮಾಡಬೇಕಾಗ್ತದೆ. ನೀವು ಸೇವ್ ಆ್ಯಂಡ್ ಕಂಟಿನ್ಯೂ ಕೊಟ್ಟಾದಮೇಲೆ ಅಲ್ಲಿ ಪ್ರೋಸೆಸ್ ಆಗ್ತದೆ. ಸೇವ್ ಆಗಿಬಿಟ್ಟು ನೋಡಿ, ಅಪ್ಲಿಕೇಶನ್ ನಂಬರ್ ಜನ್ರೇಟ್ ಆಗ್ತದೆ. ಇದು ಕಡೆಯದಾಗಿ ಎಲ್ಲ ಅಂತಿಮ ಹಂತಗಳು ಮುಗಿದ ಮೇಲೆ ಅಪ್ಲಿಕೇಶನ್ ನಂಬರ್ ಜನ್ರೇಟ್ ಆಗ್ತದೆ. ಆ ಅಪ್ಲಿಕೇಶನ್ ನಂಬರನ್ನು ನಿಮಗೆ ಕೊಟ್ಟಿರ್ತಕ್ಕಂಥ ನಮೂನೆ ಫಾರ್ಮೆಟ್ ಏನು ಕೊಟ್ಟಿದ್ದಾರಲ್ಲ, ಆ ಫಾರ್ಮೆಟಲ್ಲಿ ಮೆನ್ಷನ್ ಮಾಡಬೇಕು. ಮೆನ್ಷನ್ ಮಾಡಿ ಮಾಹಿತಿದಾರರಿಂದ ರುಜುವನ್ನು ತಗೊಳ್ಬೇಕು. ಅವರ ಸಹಿಯನ್ನು ತಗೊಂಡಾದಮೇಲೆ ಇಲ್ಲಿ ಅಟ್ಯಾಚ್ ಸೈನ್ಡ್ ಡಾಕ್ಯುಮೆಂಟ್ ಅಂತ ಇದೆಯಲ್ಲ, ಅದನ್ನು ಟಚ್ ಮಾಡಬೇಕು. ಟಚ್ ಮಾಡಿದಾಗ ಕ್ಯಾಮ್ರಾ ಓಪನ್ ಆಗ್ತದೆ. ಆ ಕ್ಯಾಮ್ರಾದಲ್ಲಿ ಆ ಒಂದು ಕಾಪಿ ಏನಿರ್ತದಲ್ಲ ಫಾರ್ಮೆಟನ್ನು ನೀಟಾಗಿ ಬರುವಂತೆ ಬೆಳಕಿನಲ್ಲಿ ಇಟ್ಬಿಟ್ಟು ನೀವು ಫೋಟೋ ತೊಗೋಬೇಕು. ಫೋಟೋ ತೊಗೊಂಡ್ಬಿಟ್ಟು ಏನು ಮಾಡಬೇಕು, ಸಬ್ಮಿಟ್ ಅಂತಂದೇಳಿ ಕೊಡಬೇಕಾಗ್ತದೆ. ಈಗ ನಾನು ಕ್ಯಾಮ್ರಾವನ್ನು ಟಚ್ ಮಾಡ್ತೇನೆ. ನೋಡಿ, ಇದೇನೇ ಫಾರ್ಮೆಟ್ ಅಂತ ತಿಳ್ಕೊಳ್ಳಿ. ಇದರ ಫೋಟೋವನ್ನು ನಾನೀಗ ತೆಗೆದುಕೊಳ್ತೇನೆ. ಕ್ಲಿಕ್ ಆಯಿತು. ನೋಡಿ, ಅದು ಕರೆಕ್ಟಾಗಿದ್ದರೆ ಓಕೆ ಕೊಡಿ. ಇಲ್ಲಾಂದರೆ ಯಾರೋ ಮಾರ್ಕ್ ಇತ್ತಲ್ಲ ಅದನ್ನು ಕೊಟ್ಟರೆ ಮತ್ತೆ ಇನ್ನೊಂದು ಸಾರಿ ಫೋಟೋ ತೊಗೋಬೋದು. ಈಗ ನಂದು ಚೆನ್ನಾಗಿ ಬಂದಿರೋದ್ರಿಂದ ಓಕೆ ಕೊಟ್ಟಿದ್ದೀನಿ. ಸಬ್ಮಿಟ್ ಅಂತಂದೇಳಿ ಫೈನಲ್ ಆಗಿ ನೀವು ಕೊಟ್ಟರೆ ಅದು ಏನು ಮಾಡ್ತದೆ, ಸಕ್ಸಸ್ಫುಲಿ ಸೇವ್ಡ್ ಅಂತ ಬರ್ತದೆ. ಇಲ್ಲಿಗೆ ಒಂದು ಮನೆಯ ನಿಮಗೆ ಹಂಚಿಕೆಯಾಗಿರ್ತಕ್ಕಂಥ ಒಂದು ಮನೆಯ ಸರ್ವೆ ಏನಾಗ್ತದೆ, ಕಂಪ್ಲೀಟ್ ಆಯಿತು ಅಂತ. ಒಟ್ಟು ಒಬ್ಬ ಗಣತಿದಾರನಿಗೆ ಹಂಚಿಕೆಯಾಗಿರುವ ಮನೆಗಳಲ್ಲಿ ಒಂದು ಮನೆಯ ಗಣತಿ ಸಂಪೂರ್ಣವಾಗಿ ಸಮೀಕ್ಷೆ ಪೂರ್ಣಗೊಂಡಿದೆ ಅಂತ ಅರ್ಥ. ಅದು ನಿಮ್ಮ ಡ್ಯಾಶ್ ಬೋರ್ಡಲ್ಲಿ ಏನಾಗ್ತದೆ, ಡಿಸ್ಪ್ಲೇ ಆಗ್ತದೆ. ಒಂದು ವೇಳೆ ಪೂರ್ಣಗೊಂಡಿಲ್ಲ ಅಂದಾಗ ಅದು ಪೆಂಡಿಂಗ್ ಲಿಸ್ಟಲ್ಲಿ ತೋರಿಸುತ್ತೆ. ಇಲಾಖೆಯಿಂದ ಹಂಚಿಕೆಯಾಗಿರ್ತಕ್ಕಂತಹ ಎಲ್ಲ ಮನೆಗಳ ಸರ್ವೆಯನ್ನು ಇದೇ ರೀತಿಯಾಗಿ ತಾವುಗಳು ಮಾಡ್ತಕ್ಕಂಥದ್ದು. ಇಲ್ಲಿ ಯಾವುದಾದ್ರು ತಾಂತ್ರಿಕ ದೋಷಗಳು ಅಥವಾ ತಾಂತ್ರಿಕ ಸಮಸ್ಯೆಗಳಾದಲ್ಲಿ ಸಂಬಂಧಪಟ್ಟಂತಹ ನಿಮ್ಮ ಸೂಪರ್ವೈಸರ್ ಅಂತಂದ್ರೆ ನಿಮ್ಗೆ ಏನು ಅಲಾಟ್ ಮಾಡಿರ್ತಾರೆ ಅವರ ಬಳಿ ಮಾರ್ಗದರ್ಶನ ಪಡೆದು ಮುಂದುವರಿರಿ. ಈ ಸಾಮಾಜಿಕ ಮತ್ತು ಶೈಕ್ಷಣಿಕ ಸಮೀಕ್ಷೆ 2025 ಅತ್ಯಂತ ಯಶಸ್ವಿ ಆಗಲಿ. ಎಲ್ರಿಗೂ ಶುಭವಾಗಲಿ. ಧನ್ಯವಾದಗಳು. ಇದೇ ರೀತಿಯ ಹೆಚ್ಚಿನ ಮಾಹಿತಿಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ಈ ವಿಡಿಯೋವನ್ನು ಲೈಕ್ ಮಾಡಿ. ನಿಮ್ಮ ಅಗತ್ಯ ಇರತಕ್ಕಂಥ ಎಲ್ಲರಿಗೂ ಇದನ್ನು ಶೇರ್ ಮಾಡಿ. ಎಲ್ಲರಿಗೂ ಧನ್ಯವಾದಗಳು.